ಸತ್ಯವೇದದಲ್ಲಿ ಮರೆಯಾಗಿರುವ ಅನೇಕ ಕಾರ್ಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇನ್ನು ಆಳವಾದ ವಿಷಯಗಳನ್ನು ನೋಡ್ತಾ ಇದ್ದೀವಿ, ಸಂತೋಷ. ಆದ್ರೆ ಯಾವುದಕ್ಕೋಸ್ಕರ ಅದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಒಂದು ತಾಳ್ಮೆ, ನಮ್ಮ ಒಂದು ದೀನತೆ, ಅದು ನಾವು ತೋರಿಸ್ಬೇಕು. ಅದಕ್ಕೋಸ್ಕರನೇ ಹಲವಾರು ವಿಷಯಗಳನ್ನು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆಗ ದೇವರು ಮುಖ್ಯವಾಗಿ ನೋಡುವ ವಿಷಯ ಏನಂತ ಹೇಳಿದ್ರೆ ಆ ತಾಳ್ಮೆ. ಅದೇ ಕೊನೆಯ ಒಂದು ಪರೀಕ್ಷೆಯಾಗಿ ಅದು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ವಚನ ಓದೋಣ. ಮೀಕಾ 6:8. ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ನೋಡಿ, ನಮಗೆ ಈ ವಚನದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಮನುಷ್ಯನೇ ಉತ್ತಮವಾದದ್ದನ್ನು ನಿನಗೆ ಏನ್ ಮಾಡಿದ್ದಾರೆ, ದೇವರು ನಮಗೆ ತಿಳಿಸಿದ್ದಾರ ಉತ್ತಮವಾದದ್ದನ್ನು. ಖಂಡಿತ ಲೋಕದಲ್ಲಿ ನಾವು ಯಾವ ರೀತಿ ಇದ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಇದೆ. ದೇವರು ಯಾರು ಅಂತ ಗೊತ್ತಿಲ್ಲ, ಅವರ ಉನ್ನತವಾದ ದೈವಿಕ ಯೋಚನೆ ಏನಂತ ಏನು ಗೊತ್ತಿಲ್ಲ. ಆದರೆ ದೇವರು ಕೃಪೆಯಿಂದ ನಮಗೇನ್ ಮಾಡಿದ್ದಾರೆ, ಅವರ ಒಂದು ಹಲವಾರು ವಿಷಯಗಳನ್ನು ನಮಗೇನ್ ಮಾಡಿದ್ದಾರೆ, ಉತ್ತಮವಾದದನ್ನು ತಿಳಿಸಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಆ ದೈವ ದರ್ಶನ ಗೂಡರಲ್ಲಿ ಅನೇಕ ಸತ್ಯ ಪರಲೋಕದಲ್ಲಿರುವ ಅನೇಕ ಕಾರ್ಯಗಳನ್ನು ಏನ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಹೇಳಿದ್ದಾರೆ. ಆಮೇಲೆ ದೈವಿಕ ಯೋಚನೆಯಲ್ಲಿ ನೋಡ್ಬೇಕಾದ್ರೆ ಹಲವಾರು ವಿಷಯಗಳನ್ನು ತಿಳಿಸಿದ್ದಾರೆ. ತಿಳಿಸ್ಬಿಟ್ಟು ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನೀನು ವಿನಯವಾಗಿ ಏನ್ ಮಾಡ್ಬೇಕು, ನಡಿಬೇಕು. ಅದಕ್ಕೆ ಇಷ್ಟೊಂದೆಲ್ಲ ಕೊಟ್ಟಿದ್ದೀವಿ ಅಂತಾನೆ ಹೇಳ್ತಾರೆ. ಸರಿ, ಓಕೆ. ಹಂಗಾದ್ರೆ ಅದನ್ನು ಬಿಟ್ಟು ಬೇರೆ ಏನು ಅವ್ರೇನ್ ಮುಖ್ಯವಾಗಿ ಇಟ್ಕೊಂಡಿಲ್ಲ ಸಹೋದರ ಸಹೋದರಿಯರೇ. ಸರಿ, ಈ ವಿನಯ, ಆ ತಾಳ್ಮೆ ಬರುವುದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ವಚನ ಓದೋಣ. ನೋಡಿ, ಮತ್ತೆಯ 23:12 ಓದೋಣ. ಸಿಸ್ಟರ್ ಇಲ್ಲೇ ಇದೆ, ಅಲ್ಲೇ ಕಾಣಿಸ್ತಾ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆದ್ರೆ ತಾಳ್ಮೆ ಬರುವುದಕ್ಕೆ ಏನ್ ಅಡ್ಡ ಬರುತ್ತೆ ಅಂತ ಹೇಳಿದ್ರೆ, ಅದು ಹೆಚ್ಚಿಸ್ಕೊಳ್ಬಾರ್ದು. ಹೆಚ್ಚಿಸ್ಕೊಟ್ರೆ ಅವ್ರೇನ್ ಮಾಡ್ತಾರೆ, ತಗ್ಗಿಸ್ಬಿಡ್ತಾರೆ. ಸಹೋದರ ಸಹೋದರಿಯರೇ, 1 ಪೇತ್ರ 5:5 ನಾವು ನೋಡ್ತೀವಿ. ನೋಟ್ ಮಾಡ್ಕೊಳ್ಳಿ. ಯಾಕೋಬನು 4:6 ಮತ್ತೆ ಜ್ಞಾನೋಕ್ತಿಗಳು 16:8. ಈ ಒಂದು ವಚನಗಳೆಲ್ಲ ಸತ್ಯವೇ ಬೈಬಲ್ ಅಲ್ಲಿ ಹೋಗಿ ನಾವು ಕ್ಲಿಯರ್ ಆಗಿ ನೋಡಿದ್ರೆ ತಾಳ್ಮೆಗೆ ವಿರೋಧವಾಗಿರುವ ವಿಷಯ ಏನಂತ ಹೇಳಿದ್ರೆ ಅದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಪ್ರೈಡ್, ಹೆಮ್ಮೆ. ಅದೇ ತಾಳ್ಮೆಗೆ ವಿರುದ್ಧವಾಗಿರುವ ವಿಷಯ. ತಾಳ್ಮೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಹೆಮ್ಮೆ ಏನ್ ಮಾಡ್ತಾ ಇದೆ ನಮ್ಮ ಒಳಗಡೆ ಇಟ್ಕೊಂಡು ತಾಳ್ಮೆ, ದೇವರು ಎದುರು ನೋಡುವ ಆ ತಾಳ್ಮೆ ಬರ್ದೇ ಇರುವ ತರ ತಡೆ ಮಾಡ್ತಾ ಇದೆ. ಅದನ್ನ ನಾವು ನೋಡ್ತಾ ಇದೀವಿ. ಸರಿ, ಈ ತಾಳ್ಮೆ, ಈ ಹೆಮ್ಮೆಯನ್ನು ತೆಗೆದ್ರೆ ಮಾತ್ರನೇ ದೇವರು ಎದುರು ನೋಡುವ ತಾಳ್ಮೆ ಬರೋದಕ್ಕೆ ಸಾಧ್ಯ. ಸರಿ, ಈ ಹೆಮ್ಮೆನೆ ತೆಗಿಯಕ್ ಸಾಧ್ಯನಾ? ಈ ಪ್ರೈಡ್ ಅನ್ನು ನಮ್ಮನ್ನು ಬಿಟ್ಟು ತೆಗಿಯಕ್ ಸಾಧ್ಯನಾ ಅಷ್ಟು ಸುಲಭವಾಗಿ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಜನ್ಮ ಜನ್ಮ ಈಗ ಹೋಗಿರುವ ಒಂದು ವಿಷಯವಲ್ಲ. ಅದು ಜನ್ಮ ಕಾಲದಲ್ಲೂ ಇರುವ ಒಂದು ಸ್ವಭಾವ. ಯಾವುದು ಆ ಕ್ಯಾರೆಕ್ಟರ್ ಅಂದ್ರೆ ಪ್ರೈಡ್. ಈಗ ಬಂದಿರೋದಲ್ಲ, ಅದು ತುಂಬಾ ಹಳೆಯದ ಒಂದು ಪ್ರೈಡ್ ಇದೆ. ಸರಿ, ಇದನ್ನು ಹೆಂಗ್ ತೆಗಿಯಕ್ ಸಾಧ್ಯ ಎಂತ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಆ ಪ್ರೈಡ್ ಇದೆಯಲ್ಲ ಅದು ಒಂಟಿಯಾಗಿರುವುದಿಲ್ಲ. ಅನೇಕ ಕ್ಯಾರೆಕ್ಟರ್ಗಳನ್ನು, ಸ್ವಭಾವಗಳನ್ನು ಏನ್ ಮಾಡಿದೆ, ಒಳಗಡೆ ಇಟ್ಟಿದೆ. ಉದಾಹರಣೆಗೆ ಹಲವಾರು ವಿಷಯಗಳಿದೆ. ಉದಾಹರಣೆಗೆ ನೋಡಿ, ಅಲ್ಲಿ ಸ್ಲೈಡ್ ಅಲ್ಲಿ ಇದೆ. ಅಹಂಕಾರ, ಗರ್ವ, ಮತ್ತೆ ನಗಲು, ಶ್ರಮಿಸುವುದಿಲ್ಲ. ಯಾರನ್ನು ಅಷ್ಟು ಸುಲಭವಾಗಿ ಏನ್ ಮಾಡಲ್ಲ, ಶ್ರಮಿಸುವುದಿಲ್ಲ. ಯಾಕೆ ಶ್ರಮಿಸುವುದಿಲ್ಲ ಅಂತ ಹೇಳಿದ್ರೆ ನಾನು ಅವ್ರಕ್ಕಿಂತ ಏನಾಗಿದ್ದೀನಿ, ಹೆಚ್ಚಾಗಿದ್ದೀನಿ, ನಾನೇನು ಶ್ರಮಿಸುವುದಿಲ್ಲ. ಅದಕ್ಕೆ ಅದು ತಾಳ್ಮೆ ಬರುವುದಿಲ್ಲ. ಆಮೇಲೆ ಕೋಪ, ಒಬ್ಬರ ಮೇಲೆ ಕೋಪ ಇದೆಯಾ. ಆಮೇಲೆ ಅಸೂಯೆ, ಅಗೌರವ ಮಾಡೋದು. ಯಾರನ್ನು ಅಷ್ಟು ಸುಲಭವಾಗಿ ಏನ್ ಮಾಡಲ್ಲ ಅಂದ್ರೆ ಗೌರವ ಮರ್ಯಾದೆಯನ್ನು ಏನ್ ಮಾಡಲ್ಲ, ಕೊಡಲ್ಲ. ಯಾಕೆ ಕೊಡ್ಬೇಕು, ನಾನು ಅವ್ರಕ್ಕಿಂತ ಏನಾಗಿದ್ದೀನಿ. ಅದಕ್ಕೆ ಈ ಒಂದು ವಿಷಯಗಳು ಇರೋದ್ರಿಂದನೇ ಅದಾಗಲ್ಲ. ಆಮೇಲೆ ಏನ್ ಮಾಡೋದು, ಬೇರೆಯವರ ವಸ್ತುಗಳನ್ನು ಏನ್ ಮಾಡೋದು, ಆಸೆ ಪಡೋದು. ಇದೆಲ್ಲಾನು ಏನಾಗಿದೆ ಅಂತ ಹೇಳಿದ್ರೆ ಲೋಕದಲ್ಲಿ ಅನೇಕ ವಿಷಯಗಳು ಇಂಥದ್ದೆಲ್ಲ ಇದೆ, ನಾವು ನೋಡ್ತೀವಿ. ಇದು ಎಲ್ಲ ಉದಾಹರಣೆಗೆ ಆಗಿದ್ದೀನಿ ಇಷ್ಟೊಂದು, ಬಟ್ ಇನ್ನು ಅನೇಕ ಸ್ವಭಾವಗಳು ಏನ್ ಮಾಡಿದೆ ಅಂದ್ರೆ ಅದ್ರ ಒಳಗಡೆ ಇದೆ. ಸರಿ, ಇದೆಲ್ಲಾನು ನಾವು ನೋಡಿ ತೆಗೆದ್ರೆ ಮಾತ್ರನೇ ಆ ಒಂದು ಆ ಒಂದು ತಾಳ್ಮೆ ಬರುವುದಕ್ಕೆ ಸಾಧ್ಯ ಸಹೋದರ ಸಹೋದರಿಯರೇ. ಸರಿ, ಈಗ ಇದನ್ನೆಲ್ಲ ಹೆಂಗ್ ತೆಗಿಯಕ್ ಸಾಧ್ಯ? ಉದಾಹರಣೆಗೆ ನೋಡಿ, ಈ ಮರ ಇದೆ ನೋಡಿ. ಈ ಮರವನ್ನು ನಾವು ಕಡದಾಕ್ಬೇಕು ಅಂತ ಹೇಳಿದ್ರೆ
ಹೆಂಗ್ ಅದನ್ನು ಕಡ್ದಾಕ್ತಾರೆ ಅಂದ್ರೆ, ಮೊದಲು ಆ ಸ್ಲೈಡ್ ಇರುವ ಚಿಕ್ಕ ಚಿಕ್ಕ ಗಿಡವನ್ನು, ಚಿಕ್ಕ ಚಿಕ್ಕ ಒಂದು ಬ್ರಾಂಚಸ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡಿ ಕೊನೆಗೆ ಆ ಮರವನ್ನು ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾರೆ. ಸೊ ಅದೇ ರೀತಿನೇ ಈ ಪ್ರೈಡ್, ಈ ಮರ ತರ ನಮ್ಮಲ್ಲಿರುವ ಹೆಮ್ಮೆ ಒಂದೊಂದ್ಸಲ ನಮಗೇ ಗೊತ್ತಿರಲ್ಲ ಒಳಗಡೆ ಏನಾಗಿರುತ್ತೆ ಅಂದ್ರೆ ಆ ಹೆಮ್ಮೆ ಇರುತ್ತೆ. ಅದನ್ನು ನಾವು ಕಂಡುಹಿಡಿಬೇಕಂದ್ರೆ ಚಿಕ್ಕ ಚಿಕ್ಕ ಹಲವಾರು ದೇವ್ರಿಗೆ ಇಷ್ಟ ಇರುವ ಕಾರ್ಯಗಳಿದೆಯಲ್ಲ, ಆ ಕ್ಯಾರೆಕ್ಟರ್ಗಳು, ಅದನ್ನು ಹುಡುಕಿ ಹುಡುಕಿ ನಾವು ಏನ್ ಮಾಡ್ಬೇಕು, ಒಂದೇ ದಿವಸ ಅದನ್ನು ಮಾಡೋದು ತುಂಬಾ ಕಷ್ಟ. ಆದ್ರೆ ದೇವರು ಅದೇ ಕೃಪೆಯಿಂದ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಹಲವಾರು ವಿಷಯಗಳನ್ನು ಕೊಟ್ಟಿದ್ದಾರೆ, ನಾವು ನೋಡ್ತೀವಿ. ಸರಿ, ಈ ಪಾಠಕ್ಕೆ ಹೋಗುವುದಕ್ಕೆ ಮುಂಚೆ ಒಂದು ಚಿಕ್ಕ ವಿಷಯವನ್ನು ನೋಡಿ ಈ ಪಾಠಕ್ಕೆ ಹೋಗೋಣ. ನಮಗೆ ಸಭೆಯಾಗಿ ಸೇರುವ ನಮಗೆ ದೇವರು ಒಂದು ಅವರ ಒಂದು ಕ್ರಿಯೇಷನ್ ಅಲ್ಲಿ ಅವರ ಒಂದು ಒಂದು ಈ ಹಣ್ಣು ಏನ್ ಹೇಳ್ತಾರೆ, ದಾಳಿಂಬೆ. ನೋಡಿ, ಈ ಹಣ್ಣಲ್ಲಿ ದೇವರು ಸಭೆಗೆ ಸೇರುವುದಕ್ಕೆ ಒಂದು ಛಾಯವಾಗಿ ಅಲ್ಲಿ ಇಟ್ಟಿದ್ದಾರೆ. ನೋಡಿ, ಈ ಹಣ್ಣಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಕಲರ್ ಯಾವ್ದು ಅಂತ ಹೇಳಿದ್ರೆ ರೆಡ್, ಮತ್ತೆ ಅಲ್ಲಿ ರೆಡ್ ಕಲರ್ ಯಾವ್ದನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಯಾವ್ದನ್ನು? ಸ್ಯಾಕ್ರಿಫೈಸ್. ರೋಮರ್ 12:1 ನೋಡ್ತೀವಿ, ಆಮೇಲೆ 1 ಪೇತ್ರ 2:5 ನಾವು ನೋಡ್ತೀವಿ. ಸ್ಯಾಕ್ರಿಫೈಸ್ ಅನ್ನು ಇದನ್ ಮಾಡ್ತಾರೆ, ಸೂಚಿಸುತ್ತೆ. ಆಮೇಲೆ ಆ ಗೋಲ್ಡ್ ಕಲರು ಇರುತ್ತೆ ಒಂದೊಂದು ದಾಳಿಂಬೆಯಲ್ಲಿ. ಆ ಗೋಲ್ಡ್ ಕಲರ್ ಯಾವ್ದನ್ನು ಸೂಚಿಸುತ್ತೆ ಅಂದ್ರೆ ಡಿವೈನ್ ನೇಚರ್, ನಮ್ಮ ಏನು ದೈವಿಕ ಸ್ವಭಾವವನ್ನ ಏನ್ ಮಾಡುತ್ತೆ ಅಲ್ಲಿ ಸೂಚಿಸುತ್ತೆ, ಸಹೋದರ ಸಹೋದರಿಯರೇ. ನೆಕ್ಸ್ಟ್, ನಮಗೆ ಮೊದಲು ಸತ್ಯವನ್ನು ಕೇಳಿ ನಮಗೆ ಬಂದಾಗ ಇಲ್ಲಿ ಅವರ ಅವರ ಚಿತ್ತದಂತೆ ನಡೆದು ಅನೇಕ ಈ ಲೋಕದಲ್ಲಿ ನಮಗೆ ಇಷ್ಟವಾದ ವಿಷಯಗಳನ್ನೆಲ್ಲ ಬಿಟ್ಟು ಅವರ ಚಿತ್ತವನ್ನು ನಾವು ನೆರವೇರಿಸಕ್ ಬಂದಿದೀವಿ. ಕೊನೆಗೆ ನಮ್ಮ ಕ್ಯಾರೆಕ್ಟರ್ ಅನ್ನು ನಾವು ತೋರಿಸ್ಬಿಟ್ಟು ದೇವರು ನಮಗೆ ಇದೆಲ್ಲ ನೋಡ್ಬಿಟ್ಟು ಆ ಕಿರೀಟವನ್ನು ಕೊಡ್ತಾರ, ಇಲ್ಲ ಮುಂಚೆನೆ ಕೊಡ್ತಾರ? ಒಂದು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು. ಸರಿ, ಒಂದು ವಚನ ಓದೋಣ. ಪ್ರಕಟಣೆ 3:11 ಓದೋಣ. ಸಿಸ್ಟರ್, ಇಲ್ಲೇ ಇದೆ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರೋ, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನೋಡಿ, ಇದೆಲ್ಲ ಕೊಟ್ಟ ಮೇಲೆ ತಾನೆ ನಮ್ಗೆ ಕೊಡ್ತಾರೆ, ಇದೆಲ್ಲ ನಿರೂಪಿಸಿ ನಾವು ತೋರ್ಸ್ ಮೇಲೆನೆ ನಮಗೆ ಕಿರೀಟ ಕೊಡ್ತಾರೆ. ಆದ್ರೆ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ನಿನ್ಗೆ ಆಲ್ರೆಡಿ ಇದೆ, ಅದನ್ನ ಏನ್ ಮಾಡ್ಕೊ, ನೀನು ಹಿಡಿದುಕೋ, ಯಾರು ಏನ್ ಮಾಡ್ಬೇಕು, ಅಪಹರಿಸಬಾರದು ಅಂತ ಹೇಳ್ದ. ಹಂಗಂದ್ರೆ ಈ ಅರ್ಥ ಏನು ಅಂತ ಹೇಳಿದ್ರೆ ಮೊದಲೇ ಕೊಟ್ಟಿರೋದಕ್ಕಿಂತನೇ ಹಿಂಗ್ ಹೇಳ್ತಾ ಇದೆ. ಸರಿ, ಓಕೆ. ಈಗ ಪ್ರಕಟಣೆ 2:10 ಓದೋಣ ಸಿಸ್ಟರ್, ಬೈಬಲ್ ಅಲ್ಲಿ ಓದಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಸಹೋದರ ಸಹೋದರಿಯರೇ, ಈ ವಚನ ಏನ್ ಹೇಳ್ತಾ ಇದೆ ನೋಡಿ. ಆ ವಚನ ಏನ್ ಹೇಳ್ತು, ಪ್ರಕಟಣೆ 3:11 ನಿನಗಿರೋದನ್ನು ನೀನೇನ್ ಮಾಡ್ಕೋ, ಹಿಡಿದುಕೋ, ಯಾರಿಗೂ ಏನ್ ಮಾಡ್ಬೇಡ, ಬಿಟ್ಕೊಡ್ಬಿಡ್ಬೇಡ ಅಂತ ಹೇಳ್ತಾ ಇದೆ. ಆದ್ರೆ ಪ್ರಕಟಣೆ 2:10 ನಾವು ನೋಡ್ತೀವಿ, ನೀನು ಕೊನೆವರೆಗೂ ಕರೆಕ್ಟ್ ಆಗಿ ಇದ್ಬಿಟ್ರೆ ನೀನ್ ಏನ್ ಮಾಡ್ತೀನಿ. ಎರಡು ವಚನನು ಬೇರೆ ಬೇರೆ ವಿಷಯವನ್ನು ಮಾತಾಡ್ತಾ ಇದೆಯಾ, ಅಲ್ಲ ಒಂದೇ ವಿಷಯವನ್ನು ಮಾತಾಡ್ತಾ ಇದೆಯಾ? ಒಂದೇ ವಿಷಯವನ್ನೇ ಆಪೋಸಿಟ್ ಆಗಿ ಮಾತಾಡ್ತಾ ಇಲ್ಲ. ಕರೆಕ್ಟ್ ನೋಡಿ, ಕರೆಕ್ಟೇ, ವಚನ ಕರೆಕ್ಟೇ. ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿನಗೆ ಇರೋದನ್ನ, ನಿನಗೆ ಆ ಒಡಂಬಡಿಕೆ ಮಾಡಿದ ತಕ್ಷಣ ನಮ್ಗೆ ಏನ್ ಮಾಡಿದೆ ಅಂದ್ರೆ ಜೀವ ಕಿರೀಟ ನಮ್ಮ ಹೆಸರಲ್ಲಿ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಈಗ ಅದು ನಮಗೆ ಸ್ವಂತ ಆಗಬೇಕಂದ್ರೆ ನಾವ್ ಏನ್ ಮಾಡ್ಬೇಕಿಲ್ಲಿ, ಆ ಓಟ ಓಡಿ ದೇವರ ಚಿತ್ತದಂತೆ ಹೋಗಿ ಮುಗಿದ ತಕ್ಷಣ ಅದು ಏನಾಗುತ್ತೆ, ನಮಗೆ ಸ್ವಂತವಾಗ್ಬಿಡುತ್ತೆ. ಅದೇ ಎರಡು ವಚನ ಒಂದೇ ವಿಷಯವನ್ನು ಮಾತಾಡ್ತಾ ಇದೆ ಸಹೋದರ ಸಹೋದರಿ. ಹಾಗೆ ಈ ಹಣ್ಣಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಹೂವಾಗಿ ಇರುವಾಗಲೇ ಕಿರೀಟ ಏನಾಗುತ್ತೆ, ಕೊಡಲ್ಪಡುತ್ತೆ. ಅದೇ ರೀತಿ ನಾವು ಒಡಂಬಡಿಕೆ ಮಾಡಿದೀವಲ್ವಾ, ನಮಗೆ ಏನಾಗಿದೆ, ಕಿರೀಟ ನಮ್ಮ ಹೆಸರಲ್ಲಿ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ಟಿದೆ. ಈಗ ನಮಗೆ ಸ್ವಂತ ಆಗ್ಬೇಕಂತ ಹೇಳಿದ್ರೆ ನಾವು ಇಲ್ಲಿ ತೋರಿಸುವ ಗುಣಗಳು ತುಂಬಾ ಮುಖ್ಯ. ಅದೇ ಆ ಹಣ್ಣಲ್ಲಿ ತೋರಿಸ್ತಾ ಇದೆ. ಆಮೇಲೆ ನೋಡಿ, ಆ ಒಂದು ಹಣ್ಣನ್ನು ನೋಡಿದ್ರೆ
ವಚನ ಓದೋಣ ಸಿಸ್ಟರ್. 1 ಕೊರಿಂಥಿಯರವರಿಗೆ 12:20. ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಇದು ಶರೀರ ಅಂಗವನ್ನು ಏನ್ ಮಾಡ್ತಾ ಇದೆ, ಸೂಚಿಸ್ತಾ ಇದೆ. ಅದೇ ರೀತಿ ನಾವು ಅಂಗಗಳು ಏನಾಗಿದ್ದೇವೆ ಅಂದ್ರೆ ಅನೇಕರಾಗಿದ್ರೆ ದೇಹವು ಒಂದಾಗಿದೆ, ಕ್ರಿಸ್ತನ ಶರೀರವಾಗಿ ನಾವು ಇದೀವಿ ಅಂತ ಅಲ್ಲಿ ಸೂಚನೆ ಮಾಡ್ತಾ ಇದೆ. ಆ ಹಣ್ಣನ್ನು ಓಪನ್ ಮಾಡಿ ನೋಡಿ, ಅಲ್ಲಿ ಒಂದು ಲೇಯರ್ ಇರುತ್ತೆ, ವೈಟ್ ಕಲರ್ ಲೇಯರ್ ತರ ನೋಡಿ. ಅದು ಏನ್ ಸೂಚನೆ ಮಾಡುತ್ತೆ ನಮ್ಗೆ? ನೋಡಿ ಎಲ್ಲನ, ಆ ಒಂದು ಲೇಯರ್ ಇದೆ, ವೈಟ್ ಕಲರ್ ಲೇಯರ್, ಅದೇನ್ ಸೂಚನೆ ಮಾಡುತ್ತೆ? ನೀತಿಯ ವಸ್ತ್ರ. ಸೋದರ ಪ್ರಕಟಣೆ 19:8 ಅದನ್ನ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಎಂದರೆ ದೇವಜನರ ಸತ್ಕಾರ್ಯಗಳೇ. ನೋಡಿ, ದೇವ ಜನರ ಸತ್ಕಾರ್ಯಗಳು ನೋಡಿ. ಅದೇ ಆ ಒಂದು ನೀತಿಯ ವಸ್ತ್ರ ನಮಗೆ ಏನ್ ಮಾಡಿದೆ ಅಂದ್ರೆ ಕೊಡಲ್ಪಟ್ಟಿದೆ. ಅದೇ ರೀತಿ ಈ ನಮ್ಮ ಯೇಸು ಪ್ರಭು ಸಭೆಯನ್ನು ಅವರಿಗೆ ಕ್ರಿಸ್ತನ 1,44,000 ಇದೆ ಅಲ್ಲ, ಆ ಒಂದು ಶರೀರ ಅಂಗವನ್ನು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಯಾವ ಹಣ್ಣನ್ನು ಹೇಳಿ ಅವ್ರಿಗೆ ಕರೀತಾ ಇದ್ದಾರೆ ನೋಡಿ. ಪರಮಗೀತೆ 6:7 ಅದನ್ನ. ಮುಸುಕಿನೊಳಗಿನ ನಿನ್ನ ಕೆನ್ನೆಯು ದಾಳಿಂಬರದ ತಿರುಳೆ. ನೋಡಿ, ಸಭೆಯನ್ನು ಯಾವ ರೀತಿ ಅವರು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಹಣ್ಣನ್ನು ಹೇಳಿ ಏನ್ ಮಾಡ್ತಾ ಇದ್ದಾರೆ ಹಂಗಂದ್ರೆ ಈ ಹಣ್ಣು ಯಾರನ್ನು ಛಾಯೆ ಆಗಿದೆ ಅಂತ ಹೇಳಿದ್ರೆ ಸಭೆಗೆ ಅದು ಛಾಯವಾಗಿದೆ. ಸಹೋದರ ಎಲ್ಲದಕ್ಕೂ ಮೇಲಾಗಿ ಈ ಹಣ್ಣಲ್ಲಿರುವ ಸ್ಪೆಷಾಲಿಟಿ ಏನ್ ಗೊತ್ತಾ? ನೋಡಿ, ಎಲ್ಲ ಹಣ್ಣು ತಳೆ ಮೇಲೆ ಇರುತ್ತೆ, ಕರೆಕ್ಟಾ? ಈ ಹಣ್ಣಿಗೆ ಮಾತ್ರ ತಲೆ ಎಲ್ಲಿದೆ ನೋಡಿ, ಕೆಳಗಡೆ ಇದೆ. ಏನ್ ಸೂಚನೆ ಮಾಡುತ್ತೆ ಸಹೋದರ ಸಹೋದರಿಯರೇ? ನಾವು ತಾಳ್ಮೆಯಿಂದ ಇದ್ರೆ ಮಾತ್ರನೇ ಆ ಕಿರೀಟ ನಮಗೆ ಕೊಡಲ್ಪಡುತ್ತೆ. ತಾಳ್ಮೆ ತುಂಬಾ ಮುಖ್ಯವಾದದ್ದು. ಅದಕ್ಕೆ ನಾವು ಈ ವಿಷಯವನ್ನು ನಾವೇನ್ ಮಾಡಿದೀವಿ ಅಂತ ನೋಡಿದೀವಿ ಸಹೋದರ ಸಹೋದರಿ. ಯಾಕೆ ಸಭೆಯಾಗಿ ಸೇರಬೇಕಾದ್ರೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿ ಈ ಒಂದು ಕಾಲದಲ್ಲಿ ಇದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ. ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ಈ ತಾಳ್ಮೆ ಅನ್ನೋದು ಇದೆಯಾ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಎಲ್ಲಿ ಹುಡುಕಿದ್ರು ಈ ತಾಳ್ಮೆ ಅನ್ನೋದು ಏನ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ನೋಡಿ, ಲೋಕದಲ್ಲಿ ನಿಮ್ಗೆ ಕೆಲಸ ಮಾಡುವ ಜಾಗದಲ್ಲಿ ನೋಡಿ, ಅಲ್ಲಿ ಒಬ್ಬರ ಹಿಂದೆ ಒಬ್ರು ಇದ್ದೇ ಇರ್ತಾರೆ. ಆದ್ರೆ ಅವರನ್ನು ಬೆಳೆಯಕ್ಕೆ ಏನ್ ಮಾಡಲ್ಲ ಸಹೋದರ ಸಹೋದರಿ, ಬಿಡಲ್ಲ. ಯಾಕಂತ ಹೇಳಿದ್ರೆ ನಾನು ಅವ್ರಿಗಿಂತ ಏನಾಗಿರ್ಬೇಕು, ದೊಡ್ಡ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಒಂದು ಪೈಪೋಟಿ ಅಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತೀವಿ. ಆಮೇಲೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಎದ್ದ ತಕ್ಷಣ ಅವರು ಪ್ಲಾನ್ ಮಾಡಿನೇ ಈ ಮತ್ತೆ ಮಲಗುವವರೆಗೂ ಏನ್ ಮಾಡ್ತಾರೆ ಅಂದ್ರೆ ಯಾರು ಹೆಂಗನ್ನ ಏಮಾರ್ಸೋದು, ಯಾರನ್ನು ಈಗ ನಾನು ಯಾವ ರೀತಿ ಸುಳ್ಳು ಹೇಳ್ಬಿಟ್ಟು ನಾನು ಏನ್ ಮಾಡ್ಬೇಕು, ಹಲವಾರು ಕಾರ್ಯಗಳನ್ನು ಮಾಡ್ಬೇಕು, ಈ ತರ ಪ್ಲಾನ್ ಮಾಡಿ ಎದ್ದೇಳ್ತಾರೆ ಸಹೋದರ ಸಹೋದರಿ. ಯಾಕೆ ಅಂತ ಹೇಳಿದ್ರೆ ಲೋಕದಲ್ಲಿ ನೋಡ್ತೀವಿ ನಾವು, ಏನಾಗಿರ್ಬೇಕು, ಒಬ್ಬರಿಗೆ ಮನೆ ಬೇಕು, ಜನಗಳ ತರ ಕಾರ್ ಬೇಕು. ಈ ತರ ಯೋಚನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರನ್ನ ಹೆಂಗ್ ಏಮಾರ್ಸೋದು, ಒಬ್ಬರನಿಗೆ ಹೆಂಗ್ ಇದು ಮಾಡ್ಬೇಕು ಅಂತ ಹೇಳಿ 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 ಆ ತಾಳ್ಮೆ ಅನ್ನೋದನ್ನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಸಹೋದರ ಸಹೋದರಿ. ಅದು ಮಾತ್ರವಲ್ಲ, ಈ ನಮಗೆ ಇಷ್ಟವಾದ ಅನೇಕ ವಸ್ತುಗಳು ಈ ಲೋಕದಲ್ಲಿ ಇದೆ. ಸಹೋದರ ಸಹೋದರಿಯರೇ, ನಮಗೆ ಗೊತ್ತಿದೆ ಹಲವಾರು ವಸ್ತುಗಳಿದೆ. ಅದು ಎಲ್ಲವನ್ನು ನಾನು ಏನ್ ಮಾಡ್ಬೇಕು, ಅದನ್ನೆಲ್ಲ ಖರೀದಿ ಮಾಡ್ಬೇಕಾದ್ರೆ ನನಗೆ ಏನ್ ಮಾಡ್ಬೇಕು, ಹಣ ಬೇಕು. ಹಣ ಬೇಕಂದ್ರೆ ಏನ್ ಮಾಡ್ಬೇಕು, ಎಲ್ಲಾ ಕೆಟ್ಟ ಕೆಲಸವನ್ನು ನಾನು ಏನ್ ಮಾಡ್ಬೇಕು, ಮಾಡ್ತಾ ಇದ್ದೆ. ಅದೇ ಜ್ಞಾನಿ ಹೇಳುವಾಗ ಹಣದ ಆಸೆ ಎಲ್ಲಾ ಪಾಪಗಳಿಗೂ ಬೇರಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಹೋದರ ಸಹೋದರಿಗೆ ಎಚ್ಚರವಾಗಿರಬೇಕು. ಆಮೇಲೆ ಈ ಹಣ ಅಂತ ಹೇಳಿದ್ರೆ ಅದು ದೇವ್ರ ಮಕ್ಕಳಿಗೆ ಹಣನೇ ಬೇಡ ಅಂತ ಇಲ್ಲ ಸಹೋದರ ಸಹೋದರಿ. ಹಣ ಇಲ್ಲ ಅಂದ್ರೆ ಇಲ್ಲಿ ನೀವು ಬರಕ್ಕಾಗತ್ತಾ? ಈಗ ಎಷ್ಟು ದೂರದಿಂದ ಎಷ್ಟೋ ಜನ ಬಂದಿದ್ದೀರಾ, ಏನ್ ಬೇಕು ಈಗ? ಕಾಸು ಬೇಕು ಬರಕ್ಕೆ, ಪೆಟ್ರೋಲ್ ಆಗ ಕಾಸು ಬೇಕು, ಬಸ್ಗೆ ಕಾಸು ಬೇಕು, ಕುಟುಂಬವನ್ನು ನಡೆಸುವುದಕ್ಕೆ ಏನ್ ಬೇಕು, ಕಾಸು ಬೇಕು. ಆದ್ರೆ ಹಣ ಬೇಡ ಅಂತ ಸತ್ಯವೇದ ಹೇಳ್ತಾ ಇಲ್ಲ. ಹಣದ ಆಸೆ ಏನ್ ಮಾಡ್ಬೇಡ, ಹಣದ ಆಸೆ ಬೇಡ ಅಂತ ಹೇಳ್ತಾ ಇದಾರೆ ಸಹೋದರ ಸಹೋದರಿಯರೇ. ದೇವರ ಮಕ್ಕಳು ಆ ವಿಷಯದಲ್ಲಿ ತುಂಬಾ ಜಾಗ್ರತೆಯಿಂದ ಇರಬೇಕು. ಆಮೇಲೆ ಈ ಈ ಲೋಕದಲ್ಲಿ ಹಲವಾರು ಮುಖ್ಯಮಂತ್ರಿ, ಪ್ರೈಮ್ ಮಿನಿಸ್ಟರ್ ಎಲ್ಲ ನೋಡ್ತೀವಿ. ಎಲ್ಲರಿಗೂ ಯಾವ ಆಸೆ ಇದೆ ಅಂತ ಹೇಳಿದ್ರೆ, ನಾನೇ ಈ ಒಂದು ಲೋಕದಲ್ಲಿ
ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕು, ಅದಕ್ಕೆ ಹಲವಾರು ಕಾರ್ಯಗಳನ್ನು ಅವ್ರು ಏನ್ ಮಾಡ್ತಾರೆ ಮಾಡ್ತಾರೆ ಸಹೋದರ ಸಹೋದರಿ. ಅದೇ ಅದಂದ್ರೆ ಪ್ರೈಡ್, ಇದು ಒಂದು ಪ್ರೈಡೇ ಸಹೋದರ ಸಹೋದರಿ. ನಾನೇ ಈ ಜನ ಸಾಮಾನ್ಯವನ್ನು ನಾನೇ ಏನ್ ಮಾಡ್ಬೇಕು, ಅಧಿಕಾರ ಮಾಡ್ಬೇಕು, ಆ ಒಂದು ಮೈಂಡ್ ಸೆಟ್ ಏನಿದೆ ಇದೆ. ಆಮೇಲೆ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇದಾರಲ್ಲ, ಅವ್ರಿಗೆಲ್ಲ ಹಣದ ಕೊರತೆ ಇದೆಯಾ? ಖಂಡಿತ ಇಲ್ಲ ಸಹೋದರ ಸಹೋದರರೇ. ಆದ್ರೆ ನೋಡಿ, ಇಂಡಿಯಾದಲ್ಲಿ ದೊಡ್ಡ ಶ್ರೀಮಂತರ ನಂಬರ್ ಒನ್ ಯಾರಂದ್ರೆ ಅಂಬಾನಿ. ಅಂಬಾನಿಗೆ ಹಣದ ಕೊರತೆ ಇಲ್ಲ. ಆದ್ರೆ ಅಂಬಾನಿಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿದ್ರೆ, ನಾನೇ ನಂಬರ್ ಒನ್ ಆಗಿರ್ಬೇಕು ಇಂಡಿಯಾದಲ್ಲಿ, ಬೇರೆಯವ್ರನ್ನ ಏನ್ ಮಾಡ್ಬಿಡ್ಬಾರ್ದು, ಬರಬಾರ್ದು ಅಂತ ಅವ್ರು ಏನ್ ಮಾಡ್ತಾ ಇದಾರೆ, ಆ ನಂಬರ್ ಒನ್ ಸ್ಥಾನವನ್ನು ಹಿಡ್ಕೊಂತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಅವರು ಹಲವಾರು ಕೆಲಸವನ್ನು ಮಾಡ್ತಾ ಇರ್ಬೇಕು. ಸುಮ್ಮನೆ ಇದ್ರೆ ಏನ್ ಮಾಡಕ್ಕಾಗಲ್ಲ, ಆ ನಂಬರ್ ಒನ್ ಸ್ಥಾನ ಕಳ್ಕೊಳ್ತಾರೆ. ಅದೇ ರೀತಿ ಲೋಕದಲ್ಲಿ ನೀವು ಹೋದ್ರೆ ಹಿಂಗೇ ಇದೆ. ಎರಡನೇ ಸ್ಥಾನದಲ್ಲಿ ಇರೋನು ಮೊದಲು ಬರ್ಬೇಕು ಅಂತ ಆಸೆ, ಮೊದಲ ಸ್ಥಾನದಲ್ಲಿ ಇರೋನು ಆ ಸ್ಥಾನವನ್ನು ಹಿಡ್ಕೋಬೇಕು, ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ವಿಷಯ ಸಹೋದರ. ಇದು ಹಂಗಂದ್ರೆ ಏನಂದ್ರೆ ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾವು ಏನ್ ಮಾಡ್ಬೇಕಂದ್ರೆ ಇರೋದ್ರಲ್ಲಿ ನಾವು ಏನ್ ಮಾಡ್ಬೇಕು, ತೃಪ್ತಿಯಾಗಿದ್ರೆ ಸಾಕು ಸಹೋದರ. ಸತ್ಯವೇದನ ಅದೇ ಹೇಳ್ತಾ ಇದೆ, ಇರೋದ್ರಲ್ಲಿ ನೀವೇನ್ ಮಾಡಿ, ತೃಪ್ತಿಯಾಗಿರಿ. ಯಾಕಂದ್ರೆ ಇದು ನಿಲ್ಲಲ್ಲ ಅಲ್ಲಿಗೆ. ನಮ್ಮ ಜೀವನದಲ್ಲಿ ನೀವು ತಗೊಳ್ಳಿ, ಆರಂಭ ಕಾಲದಲ್ಲಿ ನಾವು ಚಿಕ್ಕ ಒಂದು ಇದರಲ್ಲಿ ಇಷ್ಟಿದ್ರೆ ಸಾಕಪ್ಪ, ಹಿಂಗಿದ್ರೆ ಸಾಕಪ್ಪ ಅಂತ ಪ್ಲಾನ್ ಇತ್ತು. ನೋಡಿ, ಕಾಲ ಕಳೀತಾ 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 ಎಕ್ಸ್ಪೆಕ್ಟೇಷನ್ ಏನಾಗಿದೆ ಅಂದ್ರೆ, ನಾವು ನೋಡ್ತಾ ಇರ್ಬೋದು ನಮ್ಮ ಜೀವನದಲ್ಲಿ ನಡೀತಾ ಇರೋ ಒಂದು 10 ವರ್ಷ ಹಿಂದೆ ನೋಡಿ ತಿರುಗಿ ಯಾವ ರೀತಿ ಇತ್ತು, ನಮ್ಮ ಥಿಂಕಿಂಗ್ ಯಾವ ರೀತಿ ಇತ್ತು. ಈಗ ನೋಡಿ, ಅದು ಏನಾಗಲ್ಲ ಅಂದ್ರೆ ಅಲ್ಲಿಗೆ ಅದು ಸ್ಟಾಪ್ ಆಗಲ್ಲ ಸಹೋದರ ಸಹೋದರೇ. ನಾವೇ ಇದು ಮಾಡ್ಬೇಕು ಅಂತ ನಾವು ನೋಡ್ತೀವಿ. ಆಮೇಲೆ ಈ ಲೋಕದಲ್ಲಿ ದೊಡ್ಡ ದೊಡ್ಡ ಶಿಲೆಗಳನ್ನು ಇಟ್ಟಿದ್ದಾರೆ, ಸ್ಟ್ಯಾಚ್ಯೂ ಅಂತ. ನೋಡಿ ನೋಡಿ, ಎಲ್ಲಾ ದೇಶದಲ್ಲೂ ಸ್ಟ್ಯಾಚ್ಯೂ ಇದೆ. ಆದ್ರೆ ಏನಕ್ಕೆ ಈ ಸ್ಟ್ಯಾಚ್ಯೂ ಅಂತ ಹೇಳಿದ್ರೆ, ಆ ದೇಶದಲ್ಲಿ ಅವರ ಒಂದು ಹೆಮ್ಮೆಯನ್ನು ಲೋಕಕ್ಕೆ ತೋರಿಸುವುದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಸ್ಟ್ಯಾಚ್ಯೂ ಅನ್ನು ಇಕ್ತಾರೆ. ಲೋಕದಲ್ಲೇ ದೊಡ್ಡ ಸ್ಟ್ಯಾಚ್ಯೂ ಯಾವುದು, ಎಲ್ಲಿದೆ, ಯಾವ ದೇಶದಲ್ಲಿದೆ? ಇಂಡಿಯಾದಲ್ಲೇ ಇದೆ ಸಹೋದರ ಸಹೋದರಿ. ಲೋಕದಲ್ಲೇ ದೊಡ್ಡ, ನೋಡಿ, ಶ್ರೀಮಂತ ದೇಶಗಳು ತುಂಬಾ ಇದೆ, ಬಟ್ ಇಂಡಿಯಾ ಆ ಶ್ರೀಮಂತ ದೇಶ ಲಿಸ್ಟ್ ಅಲ್ಲೇ ಇಲ್ಲ. ಆದ್ರೆ ಇದರಲ್ಲಿ ನಂಬರ್ ಒನ್ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಲೋಕಕ್ಕೆ ನಾನು ಈ ಸ್ಟ್ಯಾಚ್ಯೂವನ್ನು ಇಟ್ಟು ನಾನು ಏನ್ ಮಾಡ್ಬೇಕು, ತೋರಿಸಿಕೊಳ್ಳಬೇಕು. ಎಷ್ಟು ಖರ್ಚಾಗಿದೆ ಗೊತ್ತಾ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇದೆಯಲ್ಲ, ಅದರಲ್ಲಿ 3,000 ಕೋಟಿ ಖರ್ಚಾಗಿದೆ ಅಂತ ಸಹೋದರ ಸಹೋದರರೇ. ಆ ಒಂದು ಶಿಲೆಯನ್ನು ಮಾಡಲು 3,000 ಕೋಟಿ ಖರ್ಚಾಗಿದೆ ಅಂತ. ನೋಡಿ, ಎಷ್ಟೋ ಸ್ಕೂಲಲ್ಲಿ ಎಷ್ಟೋ ಮಕ್ಕಳಿಗೆ ಸರಿಯಾದ ವಿದ್ಯಾರ್ಥಿ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನೀವು ನೋಡ್ಬೋದು, ಎಷ್ಟೋ ಇದೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಬಿಟ್ಟು 3,000 ಕೋಟಿ ಏನ್ ಮಾಡಿದ್ದಾರೆ ಅಂದ್ರೆ ಖರ್ಚು ಮಾಡಿದ್ದಾರೆ. ಆಮೇಲೆ ಮನುಷ್ಯ ಜೀವಿಸುವುದಕ್ಕೆ ದೇವರು ಈ ಭೂಮಿಯನ್ನು ಇಟ್ಟಿದ್ದಾರೆ, ಕರೆಕ್ಟಾ? ಇಲ್ಲೇ ಮನುಷ್ಯ ಜೀವನ ಮಾಡುವುದಕ್ಕೆ ಎಲ್ಲಾ ಸೌಕರ್ಯವನ್ನು ಏನ್ ಮಾಡಿದ್ದಾರೆ, ದೇವ್ರು ಮಾಡಿದ್ದಾರೆ. ಇದನ್ನು ಬಿಟ್ಟು ಎಲ್ಲಿ ಹೋಗ್ತಾರೆ ಅಂದ್ರೆ ಮೂನ್ಗೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ ಜಾಗ ತಗೊಂಡಿದ್ದಾರೆ. ಜಾಗ ತಗೊಂಡು ಈಗ ಅಲ್ಲಿ ಹೋಗಿ ಬರುವ ತರ ಅಲ್ಲಿ ಜಾಗ ತಗೋಬೇಕು. ಅಲ್ಲಿ ಒಂದು ಪ್ರೈಡ್, ನಾನು ಏನ್ ಮಾಡಿದ್ದೀನಿ, ಅಲ್ಲಿ ಭೂಮಿಯನ್ನು ಬಿಟ್ಟು ನಾನು ಅಲ್ಲಿ ಏನ್ ಮಾಡಿದ್ದೀನಿ, ಜಾಗವನ್ನು ಮಾಡಿದ್ದೀನಿ ಸಹೋದರ ಸಹೋದರಿಯರೇ. ಹ್ಮ್ ಆಮೇಲೆ ಸರಿ, ಲೋಕದವರು ಹಿಂಗಿದ್ದಾರೆ, ತಾಳ್ಮೆ ಅನ್ನೋದು ಒಂದು ಚೂರು ಇಲ್ಲ. ಅವ್ರಿಗೆ ಗೊತ್ತಿರೋದೆಲ್ಲ ಏನ್ ಮಾಡ್ಬೇಕು, ಈ ಲೋಕದಲ್ಲಿ ಇರುವ ದಿನವರೆಗೂ ನಾನು ಏನು ಹೆಂಗಿರ್ಬೇಕಂದ್ರೆ ಚೆನ್ನಾಗಿರ್ಬೇಕು. ಅವರು ನಮ್ಮ ಪಕ್ಕದ ಮನೆಯವರು ಆ ತರ ಇದ್ದಾರೆ, ನಾವೇನ್ ಮಾಡ್ಬೇಕು, ಆ ತರ ಇರ್ಬೇಕು ಅನ್ನೋ ಒಂದು ಚಿಂತೆ ಇದೆ. ಆದ್ರೆ ಈ ಲೋಕದ ಕ್ರೈಸ್ತ ಜನಾಂಗದಲ್ಲಿ ಸತ್ಯವೇದ ಇದೆ. ಅಟ್ಲೀಸ್ಟ್ ಆ ಒಂದು ಅರಿವಾದ್ರೂ ಅವ್ರಿಗೆ ಇದೆಯಾ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಹೆಸರಿಗೆ ಮಾತ್ರ ಏನು ಕ್ರೈಸ್ತರು. ಆದರೆ ಆ ಒಂದು ಯೇಸು ಪ್ರಭು ಹೇಳಿಕೊಟ್ಟು ಆ ತಾಳ್ಮೆ ಬಗ್ಗೆ ಸ್ವಲ್ಪನೂ ಅವ್ರಿಗೆ ಏನಿಲ್ಲ. ನಾವ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಸಂಡೇ ಆದ್ರೆ ಏನ್ ಮಾಡ್ಬೇಕು, ಚರ್ಚ್ಗೆ ಹೋಗ್ಬಿಟ್ಟು ಬರ್ಬೇಕು, ಅಷ್ಟೇ ಸಂಬಂಧ ನನಗೂ ಕ್ರೈಸ್ತರಿಗೂ. ಅದ್ರ ಬಿಟ್ರೆ ಲೋಕದಲ್ಲಿ ನನಗೆ ಇಷ್ಟವಾದ ವಿಷಯವನ್ನು ನಾನು ಮಾಡ್ಬೇಕು, ನಾನು ಹೆಸರಿಗೆ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ಸಹೋದರ ಸಹೋದರಿಯರೇ, ತಾಳ್ಮೆ ಅಲ್ಲಿ ಏನಾಗಿದೆ ಅಂದ್ರೆ ಮರೆ ಆಗಿದೆ. ಅದು ಮಾತ್ರ ಅಲ್ಲ, ಈ ಬೋಧಕರು ಇದಾರಲ್ಲ, ಇವರಾದ್ರೂ ಆ ಸತ್ಯವನ್ನು ಓದ್ತಾರೆ, ಅಲ್ಲಿರುವ ತಾಳ್ಮೆಯ ಬಗ್ಗೆ ಹೇಳ್ತಾರ ಅಂತ ಹೇಳಿದ್ರೆ, ನಿಮ್ಮನ್ನ ಏನ್ ಮಾಡ್ಬಿಡ್ತಾರೆ ಯೇಸು ಪ್ರಭು, ಆಶೀರ್ವಾದ ಮಾಡ್ಬಿಡ್ತಾರೆ. ನೀವೇನ್ ಮಾಡ್ಬೇಕು,
ಬಂದು ನಮಗೆ ಎಲ್ಲ ಕಾಣಿಕೆಯನ್ನು ಕೊಡಿ. ಕೊಟ್ಟವರೆಲ್ಲ ದರಿದ್ರರೇ ಇದ್ದಾರೆ, ಆದ್ರೆ ತಗೊಂಡಿರೋರು ಕಾರು ಬಂಗ್ಲಾ. ಎಷ್ಟು ಅನ್ಯಾಯ ಈಗ ಈ ಯೂಟ್ಯೂಬ್ ಅಲ್ಲಿ ನೀವು ಹೋಗ್ಬಿಟ್ಟು ಸುಮ್ಮನೆ ಫೇಕ್ ಪಾಸ್ಟರ್ಸ್ ಅಂತ ಹೊಡೀರಿ, 2 ತಿಂಗಳು 3 ತಿಂಗಳು ನಾನ್ ಸ್ಟಾಪ್ ಆಗಿ ನೀವು ನೋಡ್ಬೋದು. ಅಷ್ಟು ವಿಡಿಯೋಗಳು ಏನಿದೆ, ಬೇರೆ ಜನಾಂಗದಲ್ಲೂ ಬೇರೆ ಇದ್ರಲ್ಲಿ ಇಲ್ಲ, ಕ್ರೈಸ್ತರಲ್ಲೇ ಕ್ರಿಸ್ತರಲ್ಲೇ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತು ಅಷ್ಟೊಂದು ನಾಚಿಕೆ ಆಗ್ತಾ ಇದೆ. ಯಾಕಂದ್ರೆ ಇವರ ಇದೇ ರೀತಿ ಇರ್ತಾರೆ. ಸಹೋದರ ಸಹೋದರಿ, ಅಷ್ಟು ಮಟ್ಟಿಗೆ ಯೇಸು ಪ್ರಭುವ ನಾಮವನ್ನು ಏನ್ ಮಾಡಿದಾರೆ ಅಂದ್ರೆ ಇವರು ಅಷ್ಟು ಕೆಟ್ಟದಾಗಿ ಮಾಡಿದ್ದಾರೆ. ಸಹೋದರ ಸಹೋದರಿಯರೇ, ಇದರಲ್ಲೇ ಯಾವ ಒಂದು ಪಾಸ್ಟರ್ ಆದ್ರೂ ನೋಡಿ, ಅವ್ರ ತಾಳ್ಮೆ, ಅದಾವುದು ಲೀಡರ್ ಆಗಿರೋರು ಏನ್ ಮಾಡ್ಬೇಕು? ಯೇಸು ಪ್ರಭು ಹೇಳ್ಕೊಟ್ಟಿದ್ದು ಸರ್ವೆಂಟ್ ಆಗಿರ್ಬೇಕು. ಯಾಕಂದ್ರೆ ನಾನೇ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಸೇವಕನೇ ಇದ್ದೀನಿ. ಆದ್ರೆ ಇವರು ಹೆಂಗಿದಾರಂತೆ, ಅಷ್ಟು ಆ ಜೀವನ ನೋಡ್ಬೇಕಂದ್ರೆ, ಆ ಲೈಫ್ ಸ್ಟೈಲ್ ನೋಡ್ಬೇಕಂದ್ರೆ ಅಷ್ಟು ಇದೆ. ಅದನ್ನ ಹೇಳ್ತಾ ಹೋದ್ರೆ ಹೇಳ್ತಾನೆ ಹೋಗ್ಬೇಕು. ಸಹೋದರ ಸಹೋದರಿಯರೇ, ಈ ರೀತಿ ಅಲ್ಲಿದೆ. ವಚನ ಓದೋಣ, ಮತ್ತೆಯ 20, 26, 27. ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಲಿ. ನಿಮ್ಮಲ್ಲಿ ಅವನಾದರೂ ಪ್ರಮುಖನಾಗಬೇಕೆಂದಿದ್ದರೆ ಅವನು ನಿಮ್ಮ ಆಳಾಗಿರಲಿ. ನೋಡಿ, ಪ್ರಮುಖ ಅದೇ ಹೇಳ್ತಾ ಇರೋದು. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನೀನು ದೊಡ್ಡವನಾಗಿರ್ಬೇಕಂದ್ರೆ ನೀನೇನ್ ಮಾಡ್ಬೇಕು? ಸೇವಕನಾಗಿರ್ಬೇಕು. ನೀನು ಪ್ರಮುಖವನಾಗಿದ್ರೆ ಯಾರನ್ನು ಏನ್ ಮಾಡ್ಬಾರ್ದು? ಆಳಬಾರ್ದು. ಹಂಗ ಇದೆ ಈ ಲೋಕದಲ್ಲಿ ಈಗ. ಹಂಗ ಎಲ್ಲರನ್ನ ಏನ್ ಮಾಡ್ತಾರೆ? ಆಳ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಸರಿ, ನಿಜವಾದ ಈ ತಾಳ್ಮೆ ಅಂತ ಹೇಳಿದ್ರೆ ಹುಡುಕಕ್ ಹೋದ್ರೆ ಅದು ನಮ್ಮ ಕರ್ತನಾದ ಯೇಸು ಪ್ರಭುವನ್ನ ಬಿಟ್ರೆ ನಾವು ಅಷ್ಟೊಂದು ಉದಾಹರಣೆ ಎಲ್ಲೂ ಇಲ್ಲ. ಸಹೋದರ ಸಹೋದರಿಯರೇ, ನೋಡಿ, ನಮ್ಮ ಯೇಸು ಪ್ರಭು ಅವರೇ ಒಂದು ತಾಳ್ಮೆಯ ಒಂದು ಸ್ವರೂಪ. ಆದ್ರೆ ಅವರು ಹುಟ್ಟಿದಿಂದನೇ ತಾಳ್ಮೆ. ನಾವು ಅವರ ಹಲವಾರು ವಿಷಯಗಳು ಹೇಳಿದ್ದಾರೆ, ಕ್ಯಾರೆಕ್ಟರ್ ಅಲ್ಲಿ ಹೇಳಿದ್ದಾರೆ. ಅವ್ರು ಮಾಡುವ ಅದ್ಭುತ ಕಾರ್ಯದ ಎಲ್ಲ ಸಮಯಗಳಲ್ಲಿ ಎಲ್ಲದರಲ್ಲೂ ತಾಳ್ಮೆ ಬಗ್ಗೆ ಹಲವಾರು ಹೇಳಿದ್ದಾರೆ ನೋಡಿ. ಆದ್ರೆ ಹುಟ್ಟಿದಿಂದನೇ ತಾಳ್ಮೆ. ಎಲ್ಲಿ ಹುಟ್ಟಿದ್ರು ಯೇಸು ಪ್ರಭು? ಯಾವ ಊರು? ಬೆತ್ಲೆಗೆ. ನೋಡಿ, ಇವತ್ತು ಬೆತ್ಲೆಗೇಮ್ ಅಂದ್ರೆ ಇಡೀ ಪ್ರಪಂಚಕ್ಕೆ ದೊಡ್ಡ ವಿಷಯ. ಎಲ್ಲರೂ ಹೋಗ್ಬಿಟ್ಟು ಯೇಸು ಪ್ರಭು ಹುಟ್ಟಿದ ಜಾಗ ಅಂತ ಹೇಳಿ ಹೊಗಳ್ತಾ ಹೋಗ್ತಾ ದೊಡ್ಡ ಪ್ರಸಿದ್ಧವಾಗಿರುವ ನಗರವಾಗಿದೆ. ಆದ್ರೆ ಯೇಸು ಪ್ರಭು ಹುಟ್ಟುವಾಗ ಅದು ಏನಿಲ್ಲ. ಅದು ವಚನ ಓದೋಣ ನೋಡಿ, ಮೀಕ 5:2 ಓದೋಣ. ಆದರೆ ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಸಾವಿರಗಳಲ್ಲಿ ಸಣ್ಣದಾಗಿದ್ದರೂ ಇಸ್ರಾಯೇಲಿನಲ್ಲಿ ದೊರೆತನ ಮಾಡತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಸಾಕಷ್ಟು ನೋಡಿ, ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು 1000ದಲ್ಲೂ ಸಣ್ಣದಾಗಿದೆ. ಹಂಗಂದ್ರೆ ಅದು ಅಷ್ಟೊಂದು ದೊಡ್ಡ ಪ್ಲೇಸ್ ಅಲ್ಲ, ಚಿಕ್ಕ ಪ್ಲೇಸ್. ತಾಳ್ಮೆ. ಸಹೋದರ ಸಹೋದರಿಯರೇ, ನೆಕ್ಸ್ಟ್ ಯೇಸು ಪ್ರಭು ಎಲ್ಲಿ ಹುಟ್ಟಿದ್ರು? ಬೆತ್ಲೆಹೇಮಲ್ಲಿ ಹುಟ್ಟಿದ್ರು. ಅಲ್ಲಿ ಎಲ್ಲಿ ಹುಟ್ಟಿದ್ರು? ಛತ್ರ. ನೋಡಿ, ಮನುಷ್ಯ ಹುಟ್ಟುವಂತ ಜಾಗನ ಅದು. ಈಗ ನನ್ನ ಕೇಳಿದ್ರೆ ನಾನು ಎಲ್ಲಿ ಹುಟ್ಟಿದ್ದೆ ಅಂತ ಹೇಳಿದ್ರೆ, ಮನುಷ್ಯ ಹುಟ್ಟುವಂತ ಜಾಗ ಹಾಸ್ಪಿಟ್ಲ್ ಅಲ್ಲಿ ಎಲ್ಲಾ ವಿಷಯಗಳು ನನಗಿತ್ತು. ಈಗ ನಿಮ್ಗೆ ಹೇಳಿದ್ರೆ ಅದೇ ರೀತಿ. ಆದ್ರೆ ಯೇಸು ಪ್ರಭು ನೋಡಿ, ಈ ಲೋಕದ ದೇವರ ಮಗನಾದ ಅವರು ಮನುಷ್ಯ ಹುಟ್ಟುವಂತ ಜಾಗ ಅಲ್ಲ ಅದು. ಯಾವ ಒಂದು ವಿಷಯನೂ ಅಲ್ಲಿ ಇಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ? ಹುಟ್ಬಿಟ್ಟಿದ್ದಾರೆ. ತಾಳ್ಮೆ. ನಮಗೂ ಒಂದೊಂದ್ಸಲ ಹೆಮ್ಮೆ ಬರ್ಬೋದು. ಯಾಕಂದ್ರೆ ನಮ್ಮ ಮಕ್ಕಳು ಎಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿದ್ರೆ ಈ ಹಾಸ್ಪಿಟ್ಲ್ ಅಲ್ಲಿ, ಈ ಜಾಗದಲ್ಲಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ರೆ ಒಂದೊಂದ್ಸಲ. ಸೋದರ ಸೋದರಿಯರೇ, ನಮ್ಮ ಲೋಕದ ರಕ್ಷಕ ಹುಟ್ಟಿರುವ ಜಾಗ ನೋಡಿ, ತಾಳ್ಮೆ. ನೆಕ್ಸ್ಟ್ ಅವರು ಹಲವಾರು ಬೆಳೆದು ಅವರ ಸರೌಂಡಿಂಗ್ ಇದ್ದ ಜನಗಳು ಎಲ್ಲರೂ ಬಂದ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ. ಯಾಕಂದ್ರೆ 12 ವಯಸ್ಸಲ್ಲಿ ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಅಲ್ಲಿ ಕಳೆದೋಗ್ಬಿಡ್ತಾರಲ್ಲ, ದೇವಸ್ಥಾನದ ಕಳೆದೋಗ್ಬಿಡ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇದ್ದಾರೆ ನೋಡಿ. ಆಮೇಲೆ ಯೇಸು ಪ್ರಭು ಎಷ್ಟು ದೊಡ್ಡವರ ಹತ್ರ ಮಾತಾಡ್ಬೇಕಂದ್ರೆ ಅವ್ರ ಅರಿವು ಆ ತರ ಇತ್ತು. ಆದ್ರೆ ಅವರು ಇದ್ದಿದ್ದ ಜಾಗ ಎಲ್ಲಿ ಗೊತ್ತಾ? ಓದೋಣ ನೋಡಿ, ಮತ್ತೆಯ 4:14. ಹೀಗೆ ಪ್ರವಾದಿಯಾದ ಯೆಶಾಯನಿಂದ ಹೇಳಲ್ಪಟ್ಟದ್ದು ನೆರವೇರುವಂತೆ ಇದಾಯಿತು. ಅದೇನೆಂದರೆ, ಯೊರ್ದಾನಿನ ಆಚೆ ಸಮುದ್ರದ ಮಾರ್ಗದಲ್ಲಿರುವ ಜೆಬುಲೋನ್ ಪ್ರಾಂತ್ಯದಲ್ಲಿಯೂ ನಫ್ತಾಲೀಮ್ ಪ್ರಾಂತ್ಯ ಮತ್ತು ಅನ್ಯ ಜನರ ಗಲಿಲಾಯದಲ್ಲಿ
ನೋಡಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಯಾರಿಗೂ ಏನ್ ಮಾಡ್ಬೇಡ, ಹೇಳ್ಬೇಡ. ಅಷ್ಟು ದೊಡ್ಡ ವಿಷಯಗಳು ಅದು ಒಂದೇ ಮಾಡಿದ್ರ ಅದ್ಭುತ ಕಾರ್ಯ ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಮರಣದಲ್ಲಿರೋರ್ನ ಏನ್ ಮಾಡಿದ್ರು, ಎಬ್ಬಿಸುದು. ಎಷ್ಟು ದೊಡ್ಡದು. ಏನೇ ಮಾಡಿದ್ರು ನೀನ್ ಏನ್ ಮಾಡ್ಬೇಡ, ನೀನು ಯಾರಿಗೂ ಹೇಳ್ಬೇಡ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಸಹೋದರ ಸಹೋದರಿ. ಆಮೇಲೆ ತಾಳ್ಮೆಯಲ್ಲೇ ತುಂಬಾ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಕಾಲು ಏನ್ ಮಾಡಿದ್ರು, ತೊಳೆದ್ರು ಸಹೋದರ ಸಹೋದರಿಯರೇ. ಏನಕ್ಕೆ ಇದನ್ನ ತೊಳೆದ್ರು? ಏನೋ ಒಂದು ತೋರ್ಸಕ್ಕೆ ಇದನ್ನ ತೋರಿಸಿದ್ರು. ನೋಡಿ, ಯೋಹಾನ 13:4 ಓದನ. ಯೋಹಾನ 13:14. ಹಾಗಾದರೆ ನಿಮ್ಮ ಕರ್ತನು ಬೋಧಕನು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದರೆ ನೀವೂ ಸಹ ಒಬ್ಬರ ಕಾಲನ್ನೊಬ್ಬರು ತೊಳೆಯತಕ್ಕದ್ದು. ನಾನು ನಿಮಗೆ ಮಾಡಿದಂತೆಯೇ ನೀವೂ ಸಹ ಮಾಡಬೇಕೆಂದು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನೋಡಿ, ಇಲ್ಲಿ ಶಿಷ್ಯಂದಿರಿಗೆ ಏನೋ ತೋರ್ಸಕ್ ಹೊಡ್ತಾ ಇದ್ದಾರೆ. ಇಲ್ಲಿ ಆ ವಿಷಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಕಾಳು ಏನ್ ಮಾಡಿದ್ರು, ತೊಳೆದು ಬಿಟ್ಟು, ಇದು ನಿಮ್ಗೆ ಮಾದರಿಯಾಗಿ ಮಾಡಿದೀನಿ, ನಾನೇ ಇದನ್ನು ಮಾಡಿದೀನಿ ಅಂದ್ರೆ ನೀವು ಏನ್ ಮಾಡಿ, ಒಬ್ರಿಗೊಬ್ರು ಮಾಡಿ ಅಂತ ಹೇಳಿದ್ರೆ, ಏನೋ ಅವ್ರಿಗೆ ತೋರಿಸಿಕೊಡುವುದಕ್ಕೆ ಇದನ್ನು ಮಾಡಿದ್ರು ಅಲ್ವಾ. ಅವರು ಹಂಗಂದ್ರೆ ಏನ್ ಮಾಡಿದ್ರು ಅವರು ಅಂತ ಹೇಳಿದ್ರೆ, ಸಹೋದರ ಸಹೋದರಿಯರೇ, ಅದಕ್ಕೆ ಸ್ವಲ್ಪ ಮುಂಚೆ ಶಿಷ್ಯಂದಿರಲ್ಲಿ ಒಂದು ಮಾತುಕತೆ ಏನು ಅಂದ್ರೆ, ಯಾರು ದೊಡ್ಡವರು ಅಂತ. ಸೊ ಇದನ್ನು ಗಮನಿಸಿದ ಯೇಸು ಪ್ರಭು ಅವರಿಗೆ ಒಂದು ಒಳ್ಳೆ ಪಾಠವನ್ನು ಕೊಡಲು ಏನ್ ಮಾಡಿದ್ಬಿಟ್ರ ಅಂದ್ರೆ, ಅದನ್ನು ತೋರಿಸ್ಕೊಟ್ಬಿಟ್ರು ಸಹೋದರ ಸಹೋದರಿ. ಆ ಲೋಕದಲ್ಲಿ ಈಗ ಲಿಟ್ರಲ್ ಆಗಿ ಮಾಡ್ತಾರೆ ಅಲ್ವಾ. ಆ ಒಂದು ದಿನದಲ್ಲಿ ಕಾಲು ತೊಳೆದಿ ಪೋಪ್ ಏನ್ ಮಾಡ್ತಾರೆ ಅಂದ್ರೆ ತೊಳಿತಾರೆ, ಲಿಟ್ರಲ್ ಆಗಿ ಮಾಡ್ತಾರೆ. ಆದ್ರೆ ಅದರಲ್ಲಿ ಅಡಗಿರುವ ಆಳವಾದ ವಿಷಯವನ್ನು ಅವ್ರೇನ್ ಮಾಡ್ತಾ ಇಲ್ಲ. ಅವು ನೋಡಿ ಎಷ್ಟು ಈಸಿ ಆಗಿದೆ ನಮ್ಮ ದೇವರ ಮಕ್ಕಳಿಗೆ. ಆ ಒಂದು ತೊಳೆಯೋ ವಿಷಯ ಎಷ್ಟು ಈಸಿ ಆಗಿದೆ ನಮಗೆ, ನಮ್ಮ ಒಂದು ಸಹೋದರರಲ್ಲಿ ನಾವು ಯಾವ ರೀತಿ ಅದನ್ನು ತೊಳಿಬೇಕು ಅನ್ನೋದು. ಆದ್ರೆ ಲೋಕದವರು ಲಿಟ್ರಲ್ ಆಗಿ ಅದನ್ನು ಮಾಡ್ತಾರೆ. ಆ ಆ ಒಂದು ವಿಷಯ ಅವ್ರಿಗೆ ಏನ್ ಮಾಡ್ತಾ ಇಲ್ಲ, ಹೋಗ್ತಾ ಇಲ್ಲ. ಸೋದೆ 20:26 ಓದೋಣ ಅಷ್ಟ ಮತ್ತೆ. ಮತ್ತಾಯ 20:26. ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಲಿ. ನಿಮ್ಮಲ್ಲಿ ಯಾವನಾದರೂ ಪ್ರಮುಖನಾಗಬೇಕೆಂದಿದ್ದರೆ ಅವನು ನಿಮ್ಮ ಆಳಾಗಿರಲಿ. ನೋಡಿ, ಇದೆ ಅವರು ಹಲವಾರು ವಿಷಯಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೊಡ್ಡವನಾಗಿರ್ಬೇಕಂದ್ರೆ ನೀನೇನ್ ಮಾಡ್ಬೇಕು, ಸೇವಕನಾಗಿರು, ಆಳಾದಾಗಿರು ಸಹೋದರ ಸಹೋದರಿಯರೇ. ಅಲ್ಲಿ ಆ ಪರಿಷೆಯನ್ನ ಮನೆಯಲ್ಲಿ ಊಟ ಮಾಡ್ತಾ ಇರುವಾಗ ಆ ಒಂದು ಸ್ತ್ರೀ, ಆ ಪಾಪಿಯಾದ ಸ್ತ್ರೀ ಬಂದ್ಬಿಟ್ಟು ಯೇಸು ಪ್ರಭು ಅಲ್ಲಿ ಇರೋದನ್ನ ತಿಳಿದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬಂದು ಕಣ್ಣೀರ್ ಬಿಟ್ಟು ಅವ್ರ ಪಾದವನ್ನು ಏನ್ ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ನೋಡಿ ಸಹೋದರ ಸಹೋದರರೇ, ವಚನ ಓದನ, ಲೂಕ 7:36. ಆಗ ಪರಿಸಾಯರಲ್ಲಿ ಒಬ್ಬನು ತನ್ನೊಂದಿಗೆ ಊಟ ಮಾಡಬೇಕೆಂದು ಅಪೇಕ್ಷಿಸಿದನು. ಆಗ ಆತನು ಆ ಪರಿಸಾಯನ ಮನೆಯೊಳಕ್ಕೆ ಹೋಗಿ ಊಟಕ್ಕೆ ಕೂತುಕೊಂಡನು. ಆಗ ಇಗೋ, ಆ ಪಟ್ಟಣದಲ್ಲಿದ್ದ ಪರಿಸಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕೂತುಕೊಂಡಿದ್ದಾನೆಂದು ಒಬ್ಬ ಪಾಪಿಯಾದ ಸ್ತ್ರೀಯು ತಿಳಿದು ಸುಗಂಧ ತೈಲದ ಭರಣಿಯನ್ನು ತಂದು. ನೋಡಿ, ಅಲ್ಲಿ ಆ ಸ್ತ್ರೀ ಏನ್ ಮಾಡ್ಬಿಟ್ರು ಅಂದ್ರೆ, ಯೇಸು ಕ್ರಿಸ್ತು ಇರೋದನ್ನ ನೋಡಿ ಅಲ್ಲಿ ಏನ್ ಮಾಡ್ಬಿಟ್ರು, ಅಭಿಷೇಕ ಮಾಡ್ಬಿಟ್ರು. ಸಹೋದರ ಸಹೋದರಿಯರೇ, ಯೇಸು ಪ್ರಭು ಏನ್ ಹೇಳ್ಬಿಟ್ರು ಅಂದ್ರೆ, ನೀನ್ ಪಾಪ ಕ್ಷಮಿಸ್ಬಿಟ್ಟು ನೀನ್ ಇನ್ಮೇಲೆ ಏನ್ ಮಾಡ್ಬೇಡ, ಪಾಪ ಮಾಡ್ಬೇಡ, ಹೋಗು ಅಂತ. ನೋಡಿ, ಇದ್ರಲ್ಲಿ ನಮಗೇನು ಅಂತ ಹೇಳಿದ್ರೆ, ನೋಡಿ ಎಷ್ಟು ದೊಡ್ಡ ಪಾಪವಾಗಿದ್ರು ತಾಳ್ಮೆಯಿಂದ ನಾವು ಏನ್ ಮಾಡ್ಬೇಕಂದ್ರೆ, ಯೇಸು ಪ್ರಭುವಲ್ಲಿ ಆ ತಾಳ್ಮೆಯನ್ನು ತೋರಿಸ್ಬಿಟ್ರೆ ನಮಗೆ ಸಮಾಪನೆ ಇದೆಯಾ ಇಲ್ವಾ? ಖಂಡಿತ ಇದೆ ಸಹೋದರ ಸಹೋದರಿಯರೇ. ನಾವು ಒಡಂಬಡಿಕೆ ಮಾಡಿ ನಮ್ಮ ಜೀವನದಲ್ಲಿ ನಡೀತಾ ಇದ್ದೀವಿ. ಹಲವಾರು ಒಂದೊಂದ್ಸಲ ಕರೆಗಳು ಬೀಳ್ತಾ ಇದೆ ಸಹೋದರ ಸಹೋದರಿ. ತಕ್ಷಣ ನಾವು ಏನ್ ಮಾಡ್ಬೇಕಂದ್ರೆ, ಕೃಪೆ, ಅದೇ ದೇವರ ಮಕ್ಕಳಿಗೆ ಕೃಪೆ ಕೊಟ್ಟಿದ್ದಾರೆ. ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಅದನ್ನು ಸರಿ ಮಾಡ್ಬೇಕು. ಅವರು ಖಂಡಿತ ಕ್ಷಮಾಪಣೆ ನಮ್ಗೆ ಕೊಡ್ತಾರೆ ಸಹೋದರ ಸಹೋದರಿಯರೇ. ಯೇಸು ಪ್ರಭು ಒಂದು ಸಮಯದಲ್ಲಿ ಹೇಳುವಾಗ ಒಬ್ಬನಿಗೆ 500 ಬೆಳ್ಳಿ ನಾಣ್ಯವನ್ನು ಕೊಡ್ತಾರೆ, ಇನ್ನೊಬ್ಬನಿಗೆ 50 ಬೆಳ್ಳಿ ನಾಣ್ಯವನ್ನು ಕೊಡ್ತಾರೆ. ಇಬ್ಬರಿಗೂ ಕಷ್ಟವಾಗ್ಬಿಡುತ್ತೆ, ಕೊಡುವುದಕ್ಕೆ ಏನಾಗಲ್ಲ, ಅವ್ರ ಕೈಯಲ್ಲಿ ಆಗಲ್ಲ. ಅವಾಗ ಇಬ್ಬರಿಗೂ ಸಮರ್ಪಣೆ ಹೊಂದ್ಬಿಟ್ರು. ಅವ್ರು ಏನ್ ಮಾಡ್ಬಿಟ್ರು, ಕೊಟ್ಟವನು ಏನ್ ಮಾಡ್ಬಿಟ್ಟ ಅಂದ್ರೆ, ಸರಿ ಓಕೆ ನೀವು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸರಿ, ಯಾರು ತುಂಬಾ ಅವರ ಪ್ರೀತಿಯಿಂದ ತಾಳ್ಮೆಯಿಂದ ಇರ್ತಾರೆ ಇಬ್ಬರಲ್ಲಿ ಅಧಿಕವಾಗಿ ಯಾರಿಗೆ ಕೊಡಲ್ಪಟ್ಟಿದ್ದ ಸಹೋದರ ಸಹೋದರಿಯರೇ. ವಚನ ಲೂಕ 41 ಅಂತ ಓದೋಣ ಸಿಸ್ಟರ್. ಲೂಕ 7:41. ಆಗ ಯೇಸು ಒಬ್ಬ ಸಾಲಿಗನಿಗೆ ಇಬ್ಬರು ಸಾಲಿಗಾರರಿದ್ದರು. ಒಬ್ಬನು 500, ಇನ್ನೊಬ್ಬನು 50 ಬೆಳ್ಳಿ ನಾಣ್ಯಗಳನ್ನು ಅವನಿಗೆ ಸಾಲ ಕೊಡಬೇಕಾಗಿತ್ತು.
ಆ ಇಬ್ಬರಿಗೂ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಸಾಲಿಗನು ಇಬ್ಬರ ಸಾಲವನ್ನು ಮನ್ನಾ ಮಾಡಿದನು. ಈಗ ಹೇಳು, ಈ ಇಬ್ಬರಲ್ಲಿ ಯಾರಿಗೆ ಆ ಸಾಲಿಗನ ಮೇಲೆ ಹೆಚ್ಚು ಪ್ರೀತಿ ಎಂದು ಕೇಳಿದರು. ಅದಕ್ಕೆ ಸೀಮೋನನು, ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದಿದ್ದಾನೋ ಅವನೇ ಎಂದು ತೋರುತ್ತದೆ ಎಂದನು. ಸರಿಯಾಗಿ ಹೇಳಿದೆ ಎಂದರು ಯೇಸು. ಅನಂತರ ಆ ಮಹಿಳೆಯ ಕಡೆ ತಿರುಗಿ ಸೀಮೋನನಿಗೆ, ಈಕೆಯನ್ನು ನೋಡಿದೆಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಈಕೆಯಾದರೋ ನನ್ನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು ತಲೆಗೂದಲಿನಿಂದ ಒರೆಸಿರುವಳು. ನೋಡಿ ಸಹೋದರ ಸಹೋದರರೇ, ಅದೇ ಅತಿಗವಾಗಿ ನಮ್ಗೆ ಏನಾಗಿದೆ ಅಂದ್ರೆ ಕ್ಷಮಿಸಲಾಗಿದೆ ಸಹೋದರ ಸಹೋದರಿಯರೇ. ಹಾಗೆ ನಾವು ಅದಕ್ಕೆ ಇಷ್ಟು ತಾಳ್ಮೆಯಿಂದ ಅವರನ್ನು ಹುಡುಕಿ, ದೇವರ ಮಕ್ಕಳು ಸತ್ಯವೇದ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಹುಡುಕಿ ಹುಡುಕಿ ಹೋಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಅವರ ಮಾತನ್ನು ನಾವೇನ್ ಮಾಡ್ತಾ ಇದ್ರಿ ಕೇಳ್ತಾ ಇದ್ದೀರಿ. ಅಲ್ಲಿ ಒಂದು ಮದುವೆ ಸಮಾರಂಭಕ್ಕೆ ಹೋಗ್ತಾರೆ ಯೇಸು ಪ್ರಭು. ಅಲ್ಲಿ ನಡೀತಾ ಇರುವ ಘಟನೆಯನ್ನು ನೋಡಿ ಅದನ್ನು ಗಮನಿಸಿ ಅವರು ಒಂದು ಹೇಳ್ತಾರೆ, ಏನ್ ಗೊತ್ತಾ, ಅಲ್ಲಿ ಮುಂದೆ ಬಂದು ಕೂತ್ಕೊಳ್ತಾರೆ, ಸ್ವಲ್ಪ ಜನ ಮುಂದೆ ಮುಂದೆ ಬಂದು ಕೂತ್ಕೊಳ್ತಾರೆ. ಇದನ್ನು ನೋಡಿ ಒಂದು ಸಮಯವನ್ನು ಹೇಳ್ತಾರೆ ನೋಡಿ. ಸಿಸ್ಟರ್ ಬೈಬಲಲ್ಲಿ ಓದಿ, ಲೂಕ 14:7. ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಏನೆಂದರೆ, ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನು ಅವನು ಕರೆದಿರಬಹುದು, ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೋ. ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ, ಸ್ನೇಹಿತನೇ, ಇನ್ನೂ ಮೇಲಕ್ಕೆ ಬಾ ಅನ್ನುವನು. ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು. ಸಾಕು ಸಿಸ್ಟರ್. ನೋಡಿ, ಈ ಒಂದು ವಿಷಯದಲ್ಲಿ ಏನು ಅರ್ಥವಾಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ಯೇಸು ಪ್ರಭು ತಾಳ್ಮೆಯ ಬಗ್ಗೆನೇ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹೇಳ್ತಾ ಇದ್ದಾರೆ, ನೀನು ಮುಂದೆ ಹೋಗಿ ಕೂತ್ಕೊಂಡು ನಿನಗಿಂತ ಒಬ್ಬ ದೊಡ್ಡವನು ಬಂದಾಗ ನೀನ್ ಆ ಜಾಗ ಕೊಡು ಅಂದ್ರೆ ನಿನಗೇನಾಗುತ್ತೆ ಅಂದ್ರೆ ಒಂಥರ ಆಗುತ್ತೆ. ಅದಕ್ಕೆ ನೀವು ಮೊದಲೇ ಏನ್ ಮಾಡ್ಬಿಡು, ಕಡೆಯ ಸ್ಥಾನದಲ್ಲಿ ಕೂತ್ಕೋ. ಅವನೇ ಏನ್ ಮಾಡ್ತಾನೆ, ಅಲ್ಲಿಂದ ಕರ್ಕೊಂಡು ಬಂದು ನಿಮಗೆ ಮೊದಲನೇ ಸ್ಥಾನದಲ್ಲಿ. ಅದೇ ತಾಳ್ಮೆಯನ್ನು ಇಲ್ಲಿ ಮತ್ತೆ ಮತ್ತೆ ಏನ್ ಮಾಡ್ತಾ ಇದೆ ಅಂದ್ರೆ ಸೂಚಿಸ್ತಾ ಇದೆ ಸಹೋದರ ಸಹೋದರಿಯರೇ. ಯೇಸು ಪ್ರಭು ಇರುವಾಗ ಒಂದು ಶ್ರೀಮಂತ ಒಂದು ವ್ಯಕ್ತಿ ಏನ್ ಮಾಡ್ತಾರೆ, ಓಡ್ ಬಂದು ನಾನು ಪರಲೋಕಕ್ಕೆ ಹೋದನ ಸಿಸ್ಟರ್. ಮತ್ತೆ 19:16. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ, ಅದೇ ಎಲ್ಲ ಲಿಸ್ಟ್ ಕೊಡ್ತಾರೆ, ಯಾವ ರೀತಿ ನೀನ್ ನಡಿಬೇಕು ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರಿ ಓಕೆ ದೇವ್ರೆ, ನಾನು ಏನ್ ಮಾಡಿದೀನಿ, ನನ್ನ ಚಿಕ್ಕ ವಯಸ್ಸಿಂದನೇ ಅದನ್ನ ಎಲ್ಲ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಇನ್ನೊಂದು ಹೇಳ್ತಾರೆ ನೋಡಿ, 21 ಅದನ್ನ ಸಿಸ್ಟರ್. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನೋಡಿ, ಎಷ್ಟು ದೊಡ್ಡ ವಿಷಯವನ್ನು ಹೇಳ್ಬಿಟ್ರಿ ಯೇಸು ಪ್ರಭು. ನೀನು ಓಕೆ ಎಲ್ಲ ಮಾಡ್ತಾ ಇದ್ಯಾ, ನೀನ್ ಹೋಗಿ ನಿನ್ನ ಹತ್ರ ಇರೋದು ನೀನ್ ದೊಡ್ಡದು ಅನ್ಕೊಂಡಿದ್ಯಲ್ಲ, ಅದ ಹೋಗ್ಬಿಟ್ಟು ಏನ್ ಮಾಡು, ನೀನು ಇಲ್ಲದವ್ರಿಗೆ ಕೊಟ್ಬಿಡು, ಆಮೇಲೆ ನನ್ನ ಹಿಂಬಾಲಿಸು ಬಾ ಅಂತ ಹೇಳಿದ ತಕ್ಷಣ ಅವನ್ ಏನ್ ಮಾಡ್ಬಿಡ್ತಾನೆ. 22 ಅದನ್ನಷ್ಟು. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ನೋಡಿ, ದುಃಖದಿಂದ ಏನ್ ಮಾಡ್ಬಿಟ್ಟ ಅಂದ್ರೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಇದನ್ನು ನೋಡಿ ಯೇಸು ಪ್ರಭು ಇದು ಹೇಳ್ತಾರೆ, ಗೊತ್ತಿದೆಯಲ್ಲ, ಮತ್ತೆ 19:24. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ನಮ್ಗೆ ಗೊತ್ತಿದೆ, ಹಲವಾರು ವಿಷಯದಲ್ಲಿ ನಾವೇನ್ ಮಾಡಿದೀವಿ, ಈ ಸಮಯವನ್ನು ನಾವು ನೋಡಿದೀವಿ. ಆದ್ರೆ ಸಹೋದರ ಸಹೋದರಿಯರೇ, ಅದೇ ಅದು ಹೋಗುವುದು ಏನಾಗಿದೆ ಅಂತ ಹೇಳಿದ್ರೆ, ಒಂಟೆ ಏನ್ ಮಾಡುತ್ತೆ, ಹೋಗ್ಬಿಡುತ್ತೆ ಅಂತ ಹೇಳ್ತಿದ್ರೆ. ಆದ್ರೆ ಸಹೋದರ ಸಹೋದರಿಯರೇ, ಏನ್ ಮಾಡ್ಬೇಕಂದ್ರೆ ಒಂಟೆ ಆ ವ್ಯಾಪಾರ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ, ಅದಕ್ಕೆ ನಾವು ನೋಡ್ತಾ ಇಲ್ಲ. ಆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಬರುವಾಗ ಗೇಟ್ ಕ್ಲೋಸ್ ಆಗಿರುತ್ತೆ, ಆ ಚಿಕ್ಕ ಗೇಟ್ ಇರುತ್ತೆ, ಅದ್ರಲ್ಲಿ ಏನ್ ಮಾಡ್ಬೇಕು, ಒಂಟೆ ಹೋಗ್ಬೇಕು. ಮೊದಲು ಒಂಟೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದ್ ಮೇಲೆ ಇರುವ ತೆಗಿಬೇಕು, ಆಮೇಲೆ ಹೋಗ್ಬೇಕು. ಮೊದಲು ಮಂಡಿ ಇಡ್ಬೇಕು ಸಹೋದರ ಸಹೋದರಿಯರೇ. ಅದು ನೋಡಿ ಯಾವ ರೀತಿಯ ಫೋಟೋದಲ್ಲಿ ಇದೆ. ಫಸ್ಟ್ ಅದನ್ನ ಏನ್ ಮಾಡ್ಬೇಕು,
ಅದ ಅರ್ಥ ಏನಂದ್ರೆ ತಾಳ್ಮೆ ಅಷ್ಟೇ, ಬೇರೇನಿಲ್ಲ. ಸುಮೆಗಳು ಏನಂದ್ರೆ ನಾವು ದೊಡ್ಡದಾಗಿ ಲೋಕದಲ್ಲಿ ತಿಳ್ಕೊಂಡಿರೋ ಅನೇಕ ವಿಷಯಗಳಿರ್ಬೇಕು. ಲೋಕದವರಿಗೆ ಒಂಥರ ಇದೆ, ನಮಗೆ ಇದೆಯಾ ಇಲ್ವಾ ಸುಮೆಗಳು? ಖಂಡಿತ ಇದೆ. ಅದನ್ನ ಏನ್ ಮಾಡ್ಬೇಕು? ಅವರೇ ಹೇಳ್ಬಿಟ್ರಲ್ಲ, ನೀವ್ ಬಿಡ್ತೀರಾ ಬಿದ್ರೆ ಸುಮ್ಮನೆ ತೆಗೆದು ಹಾಕಿ ಅಂತ. ನಮಗೆ ಗೊತ್ತಿದೆ ಆ ಒಂದು ಕಷ್ಟ. ಸಹೋದರ ಅದಕ್ಕೆ ಯೇಸು ಪ್ರಭು ಏನ್ ಹೇಳಿದ್ರೆ, ನನ್ ಮೇಲೆ ಇಟ್ಬಿಡಿ ನಿಮ್ದು, ನಾನ್ ನೋಡ್ಕೊಳ್ತೀನಿ ಮಿಕ್ಕಿದ್ದು ಅಂತ ಏನ್ ಮಾಡಿದ್ದಾರೆ ಹೇಳಿದ್ದಾರೆ. ಸಹೋದರರೇ, ಜುಲೈ 19 ಮನ್ನಾ ಅದು ಕಾಣಿಸ್ತಾ ಇದೆಯಾ ಅಷ್ಟು? ಓದಿಷ್ಟು. ತಂದೆಯು ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ? ಯೋಹಾನ 18:11. ನಮ್ಮ ಕರ್ತನ ಸೇವೆಯಲ್ಲಿ ಆತನಲ್ಲಿದ್ದಂತೆ ದೀನ ಸ್ವಭಾವ ಪ್ರತಿಯೊಂದು ಸಂದರ್ಭದಲ್ಲೂ ಎದ್ದು ಕಾಣುತ್ತಿತ್ತು. ಮತ್ತು ತನ್ನನ್ನು ತಾನು ವೈರಿಗಳಿಗೆ ಒಪ್ಪಿಸಿಕೊಟ್ಟಾಗಲೂ ತನ್ನಷ್ಟಿಗೆ ತಾನೇ ಶರಣಾಗುತ್ತಿದ್ದೇನೆ ಎಂಬುದಾಗಿ ಹೇಳದೆ, ಸತ್ಯಕ್ಕಾಗಿ ತಾನು ರಕ್ತಸಾಕ್ಷಿಯಾಗುತ್ತಿದ್ದೇನೆಂದು ಕೂಡ ಅರಸದೆ, ತಂದೆಯು ತನ್ನ ಪ್ರಾಮಾಣಿಕತನದ ಸಾಕ್ಷಿಯಾಗಿ ಈ ಮಾರ್ಗವನ್ನು ಏರ್ಪಡಿಸಿದ್ದಾನೆ ಎಂಬ ಈ ಸಾಧಾರಣ ಸತ್ಯವನ್ನು ಹೊರಪಡಿಸಿದನು. ಆತನು ತಾನು ದೇವರ ಸೇವಕನು ಎಂದು ಸಾಕ್ಷಿ ಹೇಳಿ, ಮಗನಾಗಿ ಹಿಂಸೆಗಳ ಸಹಿತವಾಗಿ ವಿಧೇಯತ್ವವನ್ನು ಕಲಿತುಕೊಂಡೆನು ಎಂಬುದಾಗಿ ಹೇಳಿದ್ದಾನೆ. ಇದಕ್ಕಿಂತ ಹೆಚ್ಚಾಗಿ ದೇವರ ಸೇವಕರಿಗೆ ಬೇರೆ ಪಾಠ ಬೇಕಿಲ್ಲ. ಕರ್ತನ ಸೇವಕರು ತಂದೆಯು ಕೊಟ್ಟಿರುವ ಪಾತ್ರೆಯನ್ನು ಮನಪೂರ್ವಕವಾಗಿ ಕುಡಿಯುವುದಾದರೆ, ದೇವರು ನಮ್ಮನ್ನು ಗಣನೆಗೆ ತೆಗೆದುಕೊಂಡು ನಾವು ನಡೆಯುತ್ತಿರುವ ದಾರಿಯಲ್ಲಿ ನಮಗೆ ಎಲ್ಲಾ ವಿಷಯಗಳಲ್ಲೂ ಮಾರ್ಗದರ್ಶನ ಕೊಡುತ್ತೆ. ಏಕೆಂದರೆ ನಾವು ಅಭಿಷೇಕಿಸಲ್ಪಟ್ಟಿದ್ದು ಕ್ರಿಸ್ತನ ಶಿಷ್ಯರಾಗುವುದಕ್ಕೆ ಎಂಬುದನ್ನು ತೋರಿಸುತ್ತಾರೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಹಲವಾರು ವಿಷಯದಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ಇರ್ತೀವಿ. ಒಂದೊಂದ್ಸಲ ಹೆಮ್ಮೆಯಿಂದ ಕೆಲವೊಂದು ಕಾರ್ಯಗಳನ್ನು ಹಂಗ್ ಕಂಪೇರ್ ಮಾಡಿದ್ರೆ ಯೇಸು ಪ್ರಭು ಯಾವ ರೀತಿ ಹೆಮ್ಮೆಯಾಗಿರ್ಬೋದು ಯೋಚನೆ ಮಾಡಿ. ಈ ಲೋಕದ ಪಾಪವನ್ನು ಏನ್ ಮಾಡ್ಬಿಟ್ಟಿದ್ದಾರೆ, ಆ ರಕ್ತದಿಂದ ತೊಳೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಹೆಮ್ಮೆ ಆಗಿರ್ಬೇಕು. ಆದ್ರೆ ದೇವರ ಚಿತ್ತವನ್ನು ನೆರವೇರಿಸಲು ಅದೇ ಅವರ ಯೋಚನೆಯಾಗಿತ್ತು. ಅದರಿಂದನೇ ಸಂಪೂರ್ಣವಾಗಿ ಅವರು ಆ ಒಂದು ತಾಳ್ಮೆಯನ್ನು ಏನ್ ಮಾಡ್ಬಿಟ್ರು, ತೋರಿಸ್ಬಿಟ್ರು. ಸಹೋದರಿಯರೇ, ಫಿಲಿಪಿಯರ್ 2:6 ಅದನ್ನ ಸಿಸ್ಟರ್. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವೆನೆಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನೋಡಿ, ಎಲ್ಲಾ ವಿಷಯಗಳನ್ನು ಏನ್ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಆ ಕೊನೆಯ ವಚನ ಓದಿ ಸಿಸ್ಟರ್. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಯಾವುದಕ್ಕೆ ಏರಿಸಿದ್ರು ದೇವರು ಅಂತ ಹೇಳಿದ್ರೆ, ಆ ಒಂದು ಎಲ್ಲವನ್ನು ಬರಿದು ಮಾಡಿಕೊಂಡು ಅವ್ರು ಏನ್ ಮಾಡಿದಾರೆ ಅಂದ್ರೆ ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾಗಿ ನಡೆದ್ರು. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಎಲ್ಲದಕ್ಕಿಂತ ಉನ್ನತ ಸ್ಥಾನದಲ್ಲಿ ಏನ್ ಮಾಡ್ಬಿಟ್ರು, ಏರಿಸ್ಬಿಟ್ರು. ಆದ್ರೆ ಸಿಸ್ಟರ್ ಇನ್ನೊಂದು ವಚನ, ಶಿಲುಬೆಯ ಮರಣವರೆಗೂ ಅಂತ ಇದೆ ನೋಡಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ನೋಡಿ ಸಹೋದರರೇ, ಈ ವಚನವನ್ನು ನೋಡಿ, 8ನೇ ವಚನ. ಈಗ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಹೊಂದಿದ್ರು ಅಂತ ಹೇಳ್ಬೋದಲ್ಲ? ತಪ್ಪೇನದಿದ್ಯಾ? ಅಪೊಸ್ತಲನಾಗಿಯ ಪೌಲು ಬರೀತಾವ್ರೆ, ಹಂಗ ಹೇಳ್ಬೇಕು, ತಪ್ಪೇನಿಲ್ಲ. ಆದ್ರೆ ಇಲ್ಲಿ ನೋಡಿ, ಅಂದರೆ ಈಗ ಅಂದೆರನ್ನ ಎತ್ತು ಬಿಟ್ರೆ ತಪ್ಪೇನಿಲ್ಲ, ಕರೆಕ್ಟೇ, ಯೇಸುಗಿಸು ಮಾಡಿದೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿ, ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು, ಆದ್ರೆ ಎಕ್ಸ್ಟ್ರಾವಾಗಿ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಗಮನಿಸಿದ್ದೀರಾ? ಅಂದರೆ ಅಂತ ಹೇಳಿದ್ರೆ ಸಹೋದರ ಅವ್ರ ಮರಣವನ್ನು ಮಾತ್ರವಲ್ಲ, ಶಿಲುಬೆಯ ಮರಣ. ಆ ಶಿಲುಬೆ ಅಂತ ಹೇಳಿದ್ರೆ ನಮಗ್ ಗೊತ್ತಿದೆ, ಈಗ ತಾನೇ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಒಂದು 3 ತಿಂಗಳು ಅದರ ಬಗ್ಗೆ ಯೋಚನೆ ಮಾಡಿ ಎಷ್ಟೋ ವಿಷಯಗಳು ಏನ್ ಮಾಡಿದ್ದಾರೆ, ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆ ಒಂದು ವಿಷಯವನ್ನು ಅಪೊಸ್ತಲನಾಗಿಯ ಪೌಲ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸಹೋದರಿಯರೇ, ಓದರ ಸಿಸ್ಟರ್, ಫಿಲಿಪಿಯರ್ 2:10 ಅದನ್ನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ
ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಎಲ್ಲ ವರ್ಷಕ್ಕಿಂತ ಉನ್ನತವಾದ ಇದನ್ನು ದಯಪಾಲಿಸ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ಅವರು ಎಲ್ಲವನ್ನು ಏನ್ ಮಾಡಿದ್ದಾರೆ ಅಂದ್ರೆ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಎಲ್ಲವನ್ನು ಇದು ಮಾಡಿದ್ದಾರೆ. ಓದಿಷ್ಟ 11. ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಪ್ರತಿಯೊಂದು ನಾಲಿಗೆಯೂ ಅರಿಕೆ ಮಾಡುವುದು. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ಯಾವಾಗಲೂ ವಿಧೇಯರಾದಂತೆ ಈಗಲೂ ವಿಧೇಯರಾಗಿ, ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಿಮ್ಮ ಸ್ವಂತ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಸಹೋದರ ಸಹೋದರಿಯರೇ, ಅಷ್ಟು ತಾಳ್ಮೆ ತೋರಿಸುವುದಕ್ಕೆ ಅದರಿಂದನೇ ಅವರಿಗೆ ಇಷ್ಟು ಉನ್ನತವಾದ ಸ್ಥಾನವನ್ನು ಇಟ್ಟಿದ್ದಾರೆ. ಈ ಉನ್ನತ ಸ್ಥಾನವನ್ನು ಏನ್ ಮಾಡ್ಬಿಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ಈಗ ನಮಗೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಒಂದು ಇಮ್ಮಾರ್ಟಲ್ ಲೈಫ್, ಆ ಒಂದು ಲೈಫ್ ಅನ್ನು ಕೊಡಲು ನಮ್ಮ ಮುಂದೆ ಇಟ್ಟಿದ್ದಾರೆ. ಯೇಸು ಪ್ರಭು ಸುಮ್ಮನೆ ಅದನ್ನ ಏನ್ ಮಾಡಿಲ್ಲ, ಪಡ್ಕೊಂಡಿಲ್ಲ. ಅದಕ್ಕೋಸ್ಕರ ಅವರು ಅನೇಕ ಕಾರ್ಯಗಳನ್ನು ಏನ್ ಮಾಡಿದ್ದಾರೆ, ತಾಳ್ಮೆಯಾಗಿ ಇದ್ದಾರೆ. ಅನೇಕ ಬೆಲೆಹೀನತೆ ಇರ್ಬೋದು ಸಹೋದರ ಸಹೋದರಿಯರೇ, ಅದು ಎಲ್ಲವನ್ನು ಸೈತಾನ ಬಂದ್ನಲ್ಲ, ಸ್ವಲ್ಪ ಟ್ರಬಲ್ ಕೊಟ್ನಲ್ಲ, ಅದಕ್ಕೆ ಏನ್ ಮಾಡ್ದೆ, ಜಗದ್ರ ಎಲ್ಲವನ್ನು ತಂದೆಯಾದ ಚಿತ್ತಕ್ಕೆ ಏನ್ ಮಾಡ್ಬಿಟ್ರು, ಬಿಟ್ಬಿಟ್ರು. ಅವರು ಅಷ್ಟೊಂದು ವಿಷಯಗಳನ್ನ ಮಾಡಿದ್ದಕ್ಕೆ ಅವ್ರಿಗೆ ಆ ಒಂದು ಪ್ಲೇಸ್ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ನೋಡಿ, ನಾವು ಯಾವ ರೀತಿ ಆ ಒಂದು ತಾಳ್ಮೆಯನ್ನು ತೋರಿಸ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ನಾವು ಒಂದೊಂದ್ಸಲ ಯೋಚನೆ ಬರುತ್ತೆ, ನಾವು ಅಷ್ಟು ದೊಡ್ಡ ವ್ಯಕ್ತಿನ ದೇವ್ರು ಯಾಕೆ ನನ್ನ ಸೆಲೆಕ್ಟ್ ಮಾಡ್ಬಿಟ್ರು? ಈ ಲೋಕದಲ್ಲಿ ನೋಡಿ, ಎಷ್ಟೋ ವಿದ್ಯಾವಂತರಿದ್ದಾರೆ, ಎಷ್ಟೋ ಹಣ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ಜನ. ಒಳ್ಳೆ ವಿಷಯಗಳನ್ನು, ಊಟ ಹಾಕೋದಾಗ್ಲಿ, ಬಡವರಿಗೆ ಹೆಲ್ಪ್ ಮಾಡೋದಾಗ್ಲಿ, ಇಷ್ಟೊಂದು ದೊಡ್ಡ ಒಳ್ಳೆ ಕೆಲಸ ಇದೆ. ಆದ್ರೆ ದೇವರು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿಲ್ಲ, ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಯಾಕೆ? ವಚನ ಓದನ 1 ಕೊರಿಂಥಿಯವರಿಗೆ 1:27-28. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಜ್ಞಾನ ಇರುವರಿಗೆ ನಾಚಿಕೆ ಪಡೋದಕ್ಕೋಸ್ಕರ ಬುದ್ಧಿಹೀನರನ್ನು ಏನ್ ಮಾಡ್ಬೇಡ್ರ ತಿಳ್ಕೊಂಡು, ಓಕೆ, ನಮ್ಮನ್ನ ತಿಳ್ಕೊಂಡ್ರು. ನೆಕ್ಸ್ಟ್, ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಬಲಿಷ್ಠರನ್ನು ನಾಚಿಕೆ ಪಡಿಸೋದಕ್ಕೆ ನಮ್ಮನ್ನ ತಿಳ್ಕೊಂಡ್ರು. ನೆಕ್ಸ್ಟ್, ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ನೋಡಿ, ಈ ವಚನ ಎಲ್ಲ ನಮಗೆ ಕರೆಕ್ಟ್ ಆಗಿದೆಯಲ್ಲ ಸಹೋದರ ಸಹೋದರಿ? ನೆಕ್ಸ್ಟ್ ವಚನ ಏನ್ ಹೇಳ್ತದೆ ಸಿಸ್ಟರ್? ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಸಾಕು ಸಿಸ್ಟರ್. ಈಗ ನೋಡಿ, ಈ ವಚನದಲ್ಲಿ ಅವ್ರೇನೋ ತಪ್ಪು ಮಾಡೋ ತರ ಇದೆಯಾ? ಆ ವಚನದಲ್ಲಿ ಅವರು ಬಲಿಷ್ಠರಾಗಿದ್ದಾರೆ, ಅದು ಅವ್ರ ತಪ್ಪ ಇಲ್ಲ. ಆಮೇಲೆ ಏನಿದೆ, ಮೊದಲು ಏನಿದೆ ವರ್ಡ್? ಬುದ್ಧಿ. ಅವ್ರು ಹೆಂಗಿದ್ದಾರೆ? ಜ್ಞಾನಿಗಳು, ಅವ್ರದೇನ ತಪ್ಪಿದ್ಯಾ? ಇಲ್ಲ. ನಾವು ಜ್ಞಾನಿ ಇಲ್ಲ, ಅದಕ್ಕೆ ನಮ್ಗೆ ಕೃಪೆ ಮಾಡ್ಬಿಟ್ರ? ಸಹೋದರ, ಈ ವಚನ ಗಮನದಿಂದ ನೋಡಿದ್ರೆ ನಮ್ಗೆ ರಹಸ್ಯಗಳು ಗೊತ್ತಾಗುತ್ತೆ. ಅಲ್ಲಿ ಅವ್ರು ತಪ್ಪೇನು ಮಾಡಿಲ್ಲ, ಜ್ಞಾನವಾಗಿದ್ದಾರೆ, ಹೌದು ಜ್ಞಾನವಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ, ಹೌದು ಬಲಿಷ್ಠರಾಗಿದ್ದಾರೆ. ನಾವಿಲ್ಲ, ಅದಕ್ಕೆ ನಮ್ಗೆ ಕೃಪೆ ತೋರಿಸ್ಬಿಟ್ರ? ನೆಕ್ಸ್ಟ್ ವಚನ ನೋಡಿ ಸಿಸ್ಟರ್. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೋಡಿ, ಅದೆಲ್ಲ ತಪ್ಪಲ್ಲ, ಅದೆಲ್ಲ ಓಕೆ, ರೈಟ್. ಆದ್ರೆ ದೇವರ ಮುಂದೆ ಹೊಗಳಿಕೊಳ್ಳುವುದು ಯಾರಿಗೂ ಆಸ್ಪದವಿಲ್ಲ, ಯಾರಿಗೂ ಇಲ್ಲ ಸಹೋದರ ಸಹೋದರಿ. ಅದಕ್ಕೆ ಈಗ ನಮಗೇನ್ ಮಾಡಿದೆ, ಆ ಕರೆ ಬಂದಿದೆ. ಇಸ್ರೇಲ್ ಜನರು ಅಷ್ಟು ದೊಡ್ಡದಾಗಿದ್ರ, ಅವ್ರಿಗೆ ಎಲ್ಲ ದೇವರು ಯಾರಂತ ಗೊತ್ತು, ಹಲವಾರು ವಿಷಯಗಳನ್ನು ಅವ್ರು ಕೊಟ್ಟಿದ್ರು. ಅದನ್ನ ಏನ್ ಮಾಡ್ಬಿಟ್ರು, ಅವರು ಕಳ್ಕೊಂಡ್ರು. ಯಾರಿಗ್ ಬಂತು? ನಮಗ್ ಬಂತ? ಅದೇ ರೀತಿ ಸಹೋದರ ಸಹೋದರಿ, ಈ ಲೋಕದಲ್ಲಿ ಅನೇಕ ಜ್ಞಾನಿಗಳು ಇರ್ಬೋದು, ಬಲಿಷ್ಠರು ಇರ್ಬೋದು, ಆದ್ರೆ ದೇವರ ಮುಂದೆ ಏನಾಗಿರ್ಬೇಕು? ತಾಳ್ಮೆಯಿಂದ ಇದ್ರೆ ಮಾತ್ರ. ಅದಕ್ಕೆ ಸಹೋದರ ಸಹೋದರಿ, ಇವತ್ತು ನಾವು ನೀವು ಇಲ್ಲಿದ್ದೀವಿ, ನಮ್ ಕೈಯಲ್ಲಿ ಕೊಟ್ಟಿರೋ ಈ ಒಂದು ಸತ್ಯ, ಅದಕ್ಕೆ ನಾವು ನೀವು ಇಲ್ಲಿದ್ವಿ. ಅವ್ರಿಗೆ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಅವ್ರ ತಾಳ್ಮೆಯಿಂದ ಇಲ್ಲ. ಇಷ್ಟೊಂದು ಕಾರ್ಯಗಳಿದೆ, ಆದ್ರೆ ದೇವರ ಎದುರು ನೋಡುವ ತಾಳ್ಮೆ, ಆ ಮನಸ್ಸು, ಅದು ಏನಿಲ್ಲ ಅವ್ರಿಗಿಲ್ಲ. ನಮಗೆ ಕೃಪೆಯಿಂದ ದೇವರು ಕೊಟ್ಟಿದ್ದಾರೆ ಸಹೋದರ ಸಹೋದರಿಯರೇ. ನಾವು ಏನ್ ಮಾಡೋಣ ಅಂದ್ರೆ, ಈ ಒಂದು ಕಾರ್ಯಗಳನ್ನು ನಾವು ಬಂದ್ಬಿಟ್ಟು ನೆನಪಿನಲ್ಲಿ ಇಟ್ಟುಕೊಂಡು, ತಾಳ್ಮೆ ಅಂತ ಹೇಳಿದ್ರೆ ಸಹೋದರ ಸಹೋದರಿ, ಸಂಪೂರ್ಣವಾಗಿ ತಾಳ್ಮೆಯ ಬಗ್ಗೆ ನಾವು ನೋಡಿದೀವಿ ಅಲ್ವಾ? ಇನ್ನ ನಾವು ಬಂದ್ಬಿಟ್ಟು ಕ್ಲಿಯರ್ ಆಗಿ ಅದು ಒಳಗಡೆ ಹೋಗಿಲ್ಲ. ಇಂಟ್ರಡಕ್ಷನ್ ತರ ನಾವು ಇವತ್ತು ನೋಡಿದೀವಿ. ಯಾಕಂದ್ರೆ ಇದನ್ನು ನಾವು ಅರ್ಥ ಮಾಡಿದ್ರೆ ಮಾತ್ರ ಇನ್ನ ಹಲವಾರು ಕಾರ್ಯಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಇದು ಒಂದು ಇಂಟ್ರಡಕ್ಷನ್ ತರ ಇದೆ.
ಬರುವ ದಿನದಲ್ಲಿ ನಾವು ತಾಳ್ಮೆಯ ಬಗ್ಗೆ ಇನ್ನ ವಿಷಯಗಳು ನೋಡೋಣ. ಅಪೊಸ್ತಲನಾಗಿಯ ಪೌಲ್ ಮತ್ತೆ ಪೇತ್ರನು ಮಧ್ಯದಲ್ಲಿರುವ ಅನೇಕ ವಿಷಯಗಳು ಇದೆ. ನೇರದ ಸಮಯದ ಕೊರತೆಯಿಂದ ನಾವು ಬಂದು ಮುಂದೆ ಬರುವ ದಿನದಲ್ಲಿ ನಾವು ಈ ವಿಷಯಗಳು ನೋಡೋಣ. ಅವರು ಇಬ್ಬರಲ್ಲಿ ಆ ಒಂದು ತಾಳ್ಮೆ, ಅದರ ಮುಖಾಂತರ ನಮಗಿರುವ ಒಂದು ಪಾಠವನ್ನು ನಾವು ಬರುವ ಮುಂದಿನ ದಿನದಲ್ಲಿ ನಾವು ನೋಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಹೇಳ್ಕೊಂಡು ಈ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಸ್ವಿಚ್ ಆಫ್ ಮಾಡ್ಬಿಡಿ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರರೇ, ಆಗ್ಬಿಡಿ. ಓಕೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೇ, ನಮ್ಮ ಸೋದರು ನಮ್ಮ ನಡುವೆ ಏನಪ್ಪಾ ಹ್ಯೂಮಿಲಿಟಿ ಅದರ ತಗ್ಗಿದ್ದ ಒಂದು ದೀನಭಾವ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಹ್ಯೂಮಿಲಿಟಿ ಬಗ್ಗೆ ಏನ್ ಮಾಡಿದ್ರು ಹೇಳಿದ್ರು ಅಲ್ವರ. ಸೊ ದೇವ್ರ ಯೋಜನೆಯಲ್ಲಿ ತುಂಬಾ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ ಹ್ಯೂಮಿಲಿಟಿ ಅಲ್ವರ. ಸೊ ದೇವ್ರ ಸತ್ಯಕ್ಕೆ ಕರೆಯೋನ ಎಂತ ಕರೆದವ್ರೆ, ಕೊನೆಗೆ ಓದಿರೋಂಥ ವಾಕ್ಯ ಅಲ್ವರ. ದೇವರು ಲೋಕದಲ್ಲಿ ಯಾವ ಜ್ಞಾನಿಗಳನ್ನ ಆಮೇಲೆ ಬುದ್ಧಿವಂತರ ಏನ್ ಮಾಡಕ್ ಹೋಗಿಲ್ಲ, ಕರೆದಕ್ಕೆ ಹೋಗಿಲ್ಲ. ಯಾಕೆ ಕರೆದಕ್ಕೆ ಹೋಗಿಲ್ಲ ಅಂದ್ರೆ, ನಾವು ಕಳೆದ ತಿಂಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ನೋಡೋದಲ್ಲ, ದೇವರು ಪ್ರಾಮುಖ್ಯ ಕೊಡೋದು ಮುಖ್ಯವಾಗಿ ತಗ್ಗಿಸ್ಕೊಂಡು ನಡೆಯಂಥವ್ರು. ಯಾರು ದೇವ್ರಿಗೆ ಸರೆಂಡರ್ ಆಗ್ತಾರೋ ಅಂತ ಜನಗಳನ್ನ ದೇವ್ರು ಏನ್ ಮಾಡ್ತಾರದು ಇವತ್ತು ಲೋಕದಲ್ಲಿ ಹುಡುಕ್ತಾ ಇರೋದು. ಸೊ ಅದು ನೋಡ್ಬೇಕಾದ್ರೆ ಅಂತ ವ್ಯಕ್ತಿಗಳಿಗೆ ಫಸ್ಟ್ ಏನ್ ಮಾಡೋದು, ಸತ್ಯನ ಕೊಡೋದು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅಲ್ರ. ಸೊ ಅದಕ್ಕೆ ನಮ್ಮ ಸೋದರು ಏನಪ್ಪಾ ಎಕ್ಸಾಂಪಲ್ಸ್ ಹೇಳಿದ್ರು ಅಲ್ರ. ಎಲ್ಲದಕ್ಕಿಂತ ಗ್ರ್ಯಾಂಡ್ ಎಕ್ಸಾಂಪಲ್ ಯಾರು? ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಎಕ್ಸಾಂಪಲ್ ಯಾವ್ದೋ ಏನಾಗಿಲ್ಲ ಇಲ್ಲ ಅದರ. ಸೊ ಅವ್ರ ಜೀವನದಲ್ಲಿರೋಂಥ ಒಂದು ತಾಳ್ಮೆ ಎಕ್ಸಾಂಪಲ್ಗಳೇನು? ಮೊದಲು ಏನ್ ಮಾಡಿದ್ರು, ಅವ್ರು ಯಾವ್ದ್ರ ಬಗ್ಗೆ ಹೇಳಿದ್ರು? ಯೇಸು ಕ್ರಿಸ್ತು ಹುಟ್ಟಿರೋಂಥ ಸ್ಥಳ. ಯೇಸು ಕ್ರಿಸ್ತು ಎಲ್ಲಿ ಹುಟ್ಟಿದ್ದು? ಯಾವ ಊರು? ಬೆತ್ಲೆಹೆಮ್ ಅಲ್ರ. ಸೊ ಬೈಬಲ್ ನೋಡ್ಬೇಕಾರೆ ಬೆತ್ಲೆಹೆಮ್ ಬಗ್ಗೆ ಹೇಳ್ತಾರೆ ಏನ್ರಿ, 1000 ಊರುಗಳಲ್ಲಿ ತುಂಬಾ ಕನಿಷ್ಠವಾದಂತ ಊರು ಯಾವ್ದಪ್ಪ ಅಂದ್ರೆ ಬೆತ್ಲೆಹೆಮ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಬೆತ್ಲೆಹೆಮ್ ಅಂತಂದ್ರೆ ತುಂಬಾ ಒಂದು ಚಿಕ್ಕದಾಗಿರೋಂಥ ಒಂದು ಪ್ರಾಂತ್ಯ. ಅದಕ್ಕೆಲ್ಲ ಏನೋ ಒಂದು ಪ್ರಾಮುಖ್ಯತೆ ಇಲ್ಲ, ಅದು ಮುಖ್ಯತ್ವ ಏನಾಗಿಲ್ಲ ಇಲ್ಲ. ಅದಕ್ಕೆ ಈ ಯೇಸು ಕ್ರಿಸ್ತು ಹುಟ್ಬೇಕಾರೆ ಆ ಜೋಯಿಷರು ಏನ್ ಮಾಡ್ತಾರೆ, ಹುಡ್ಕೊಂಡ್ ಬರ್ತಾರೆ ಗೊತ್ತಾ. ಅವಾಗ ಏನ್ ಮಾಡ್ತಾರೆ, ಹೆರೋಡಿಗೆ ಏನ್ ಮಾಡ್ತಾರೆ, ಕಿವಿಗೆ ಬೀಳ್ತಾರೆ. ಅವಾಗ ಹೆರೋಡ್ ಏನ್ ಮಾಡ್ತಾನೆ, ಆ ಕೂಸು ಎಲ್ಲಿ ಹುಟ್ಟಬೇಕು ಪ್ರವಾದನ ಪ್ರಕಾರ ಹುಡುಕಿ ಅಂತ ಹೇಳ್ಬೇಕಾರೆ ಏನ್ ಮಾಡ್ತಾರೆ, ಈ ಜೋಯಿಷರು ವಿದ್ವಾಂಸರು ಪಂಡಿತರೆಲ್ಲ ತೆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಓದ್ತಾರೆ. ಓದ್ಬಿಟ್ಟು ನೋಡ್ಬೇಕಾಗ್ತಾರೆ, ಸರ್ ಇವರು ಬೆತ್ಲೆಹೇಮಲ್ಲಿ ಹುಟ್ಬೇಕಾಗಿತ್ತು ಅಂತಂದ್ಬಿಟ್ಟು ಪ್ರವಾದನೆ ಬರ್ದಿದೆಯಲ್ಲ ಅಂತಂದು ಹೇಳ್ತಾರೆ. ಅವಾಗ ಹೆರೋಡಿಗೆ ಅದಕ್ಕೆ ನಂಬಕ್ಕೆ ಏನಾಗಿತ್ತು, ಕಷ್ಟವಾಗಿತ್ತು. ಯಾಕೆ ಗೊತ್ತಾ, ಯಾಕಂದ್ರೆ ಬೆತ್ಲೆಹೇಮಲ್ಲಿ ಎಲ್ಲ ಹುಡ್ತಾರ, ಇದು ಸಾಧ್ಯನಾ, ಅದು ಪ್ರವಾದದಲ್ಲಿ ಇದೆಯಾ ಅಂತ ಹೇಳ್ಬೇಕಾರೆ ಹೌದು ಸರ್ ಪ್ರವಾದನೆ ಇದೆ ಅಂತ ಹೇಳ್ಬೇಕಾರೆ ಅದು ನಂಬೋದಿಕ್ಕೇನಾಯ್ತು ಅವಂಗೆ. ಅವಾಗ ಆಯ್ತು. ಹಾಗಾದ್ರೆ ಆ ಸಿಚುವೇಶನ್ ಹೆಂಗಿತ್ತು ಅಂದ್ರೆ, ಬೆತ್ಲೆಹೇಮ್ ಇಂದ ದೊಡ್ಡ ವಿಚಾರಗಳು, ದೊಡ್ಡ ವ್ಯಕ್ತಿಗಳು ಅಥವಾ ಗ್ರೇಟ್ ಆಗಿರೋಂಥದ್ದು ಬರೋದಕ್ಕೆ ಏನಾಗ್ತಾ ಇಲ್ಲ, ಸಾಧ್ಯನೇ ಇರ್ತಾ ಇಲ್ಲ ಅಲ್ವರ. ಮೊದಲನೇದು. ಎರಡನೇದು, ಯೇಸು ಕ್ರಿಸ್ತು ಹುಟ್ಟಿರೋದು ಎಲ್ಲಪ್ಪ ಯಾವ ಸ್ಥಳದಲ್ಲಿ ಅಂತ ನೋಡಿದ್ರೆ ಛತ್ರದಲ್ಲಿ ಜಾಗ ಇಲ್ದೆ ತೊಗೊಂಡೋಗಿ ಎಲ್ಲಿಟ್ರಂತೆ, ಗೋದಲಿ ಅಂತ ನೋಡ್ಬೇಕಾರೆ ಏನ್ರಿ, ದನಗಳನ್ನ ಕಟ್ಟಂತ ಒಂದು ಸ್ಥಳ ಅಲ್ವರ. ದನ ಅಂತ ಕಟ್ಟಂತ ಸ್ಥಳದಲ್ಲಿ ನಾವು ಹೋಗಿ ಇರ್ತೀರಾ? ಈ ಕಾಲದಲ್ಲೆಲ್ಲ ಸಿಟಿಯಲ್ಲಿ ನೋಡೋಕ್ಕೆಲ್ಲ ಏನ್ರಿ ನಿಮ್ಗೆ ಸಿಕ್ಕಲ್ಲ ಅದರ. ಒಂದು ಕಾಲದಲ್ಲಿ ಹೋದ್ರೆ ಏನಾಗಿರೋದು, ಎಲ್ಲ ಅಜ್ಜಿ ಮನೆ ತಾತನ ಮನೆಗೆಲ್ಲ ಹೋದ್ರೆ ಏನಾಗಿರೋದಲ್ಲ, ಒಂದು ದನಕ್ಕೆ ಕಟ್ಕೆ ಅಂತಿರೋದು ಅಲ್ವರ. ಅಲ್ಲಿ ಹೋದ್ರೆ ಏನ್ರಿ ಜಾಸ್ತಿ ಹೊತ್ತು ಯಾರೋ ಏನೋ ಇರೋದಿಕ್ಕಾಗಲ್ಲ. ಆದ್ರೆ ಕ್ರಿಸ್ತನ್ನ ಹುಟ್ಟಿದ ಮೇಲೆ ಆ ಸ್ಥಳದಲ್ಲಿ ಏನ್ ಮಾಡೋರೆ, ಇಟ್ಟವ್ರೆ ಅಂತಂದ್ರೆ ಅದು ಏನ್ರಿ, ಗಾಡ್ಸ್ ಹಂಬಲ್ನೆಸ್. ದೇವರು ತನ್ನ ಕುಮಾರನು ಕೂಡ ಲೆಕ್ಕಿಸದೆ ಸಾಧಾರಣ ಮನುಷ್ಯನ್ಕಿಂತ ತುಂಬಾ ಅದ್ರಲ್ಲಿ ಎಲ್ಲದಕ್ಕಿಂತ ಏನ್ರಿ ಕೆಳಮಟ್ಟದಲ್ಲಿ ಏನ್ ಮಾಡಿದ್ರು, ಜನ್ಮ ತೊಗೊಳಕ್ಕೆ ಬಿಟ್ರು. ಯಾಕೆ ಅಂತಂದ್ರೆ ನಾಳೆ ಬಂದ್ಬಿಟ್ಟು ಏನ್ರಿ ದೇವ್ರಿಗೆ ಯಾರು ಫಿಂಗರ್ ಪಾಯಿಂಟ್ ಮಾಡುದು, ಬೆಳ್ ನೋಡ್ಸ್ಬಾರ್ದು ಅಲ್ರ. ಇಲ್ಲ ದೇವ್ರೆ ನಿನ್ ಮಗನ್ ಮಾತ್ರ ಎಲ್ಲ ಸೌಕರ್ಯ ಕೊಟ್ಬಿಟ್ಟೆ, ನಮ್ಗ್ ಮಾತ್ರ ಎಲ್ಲ ಕಷ್ಟ ಕೊಟ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಅವಾಗ ಎಲ್ಲದಕ್ಕಿಂತ ಕೀಳು ಮಟ್ಟದಲ್ಲಿ ನೋಡಿದ್ರದ್ದು ಯಾರನ್ನ, ಯೇಸು ಕ್ರಿಸ್ತು. ನೋಡಪ್ಪ ನಾನು ಯೇಸು ಕ್ರಿಸ್ತನೇ ಇಷ್ಟು ಒಂದು ಕೀಳು ಮಟ್ಟದಲ್ಲಿ ಏನ್ ಮಾಡಿದೀನಿ, ನೋಡಿದೀನಿ ಅಲ್ವರ. ಇದಕ್ಕಿಂತ ಇನ್ನೇನ್ ಬೇಕು? ಸೊ ಯಾರು ಬಂದ್ಬಿಟ್ಟು ಏನ್ ಮಾಡಕ್ಕಾಗಲ್ಲ, ದೇವ್ರ ಮೇಲೆ ಒಂದು ಫಾಲ್ಟ್ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದಕ್ಕೆ ಏನ್ರಿ ನಮ್ಮ ಬ್ರದರ್ ಬರಿಬೇಕಾದ್ರೆ ವಾಲ್ಯೂಮ್ನ ಬರೀತಾರೆ, ದೇವ್ರ ಯೋಜನೆಯಲ್ಲಿ ಇಷ್ಟೊಂದೆಲ್ಲ ದೇವ್ರ ಅವಕಾಶಗಳನ್ನ ಯಾರು ಕೊಟ್ರು? ಆದಾಮ್ ಪಾಪ ಮಾಡಿದ್ಮೇಲೆ ದೇವದೂತರಿಗೆ ಅವಕಾಶ ಕೊಟ್ರು ಅದರ. ಲೂಸಿಫರ್ಗೂ ಕೂಡ ಮೊದಲು ಅವಕಾಶ ಕೊಟ್ಟಿದ್ರು. ಆಮೇಲೆ ಇಸ್ರೇಲ್ ಜನಗಳಿಗೆ ಅವಕಾಶ ಕೊಟ್ರು, ನ್ಯಾಯ ಪ್ರಮಾಣ ಕೊಟ್ರು, ಅನ್ಯ ಜನರಿಗೆ ಅವಕಾಶ ಕೊಟ್ರು. ಏನಕ್ಕೆ ಅಂತ ಒಂದು ಪ್ರಶ್ನೆ ಆಗ್ತಾರೆ. ಯಾಕೆ ಇವೆಲ್ಲ ಕೊಡ್ಬೇಕು? ದೇವ್ರು ಇವೆಲ್ಲ ಏನು ಬೇಕಾಗಿಲ್ಲ. ಏಸು ಆದಾಮ್ ಪಾಪ ಮಾಡ್ದ, ಸಿಂಪಲ್ ಆಗಿ ಸೈಲೆಂಟ್ ಆಗಿದ್ದಿ, ಲೋಕದಲ್ಲಿ ಏನು ವ್ಯವಹಾರಗಳು ಮಾಡಿದಿರ. ಏಸು ಕ್ರಿಸ್ತು ಅವ್ರ ಪಾಯಿಂಟ್ ಅವ್ರು ಬಂದು ಯಾರಿಗೂ ಗೊತ್ತಾಗ್ಲಿರ ಯೆರೂಸಲೇಮ್ ಮೇಲೆ ಸತ್ತೋಗ್ಬಿಟ್ಟು ನಾವೇ ನಮಗೆ ಅವ್ರು ಏನ್ ಮಾಡಿದ್ರೆ, ಈಡ್ ಬಲಿ ಕೊಟ್ಟೋಗಿದ್ರೆ ಇವೆಲ್ಲ ಏನಾಗಿರೋದು, ನಮ್ಗೆಲ್ಲ ಏನಾಗ್ತಾ ಇರಲಿಲ್ಲ. ನಮ್ಗೆ ರ್ಯಾನ್ಸಮ್ ಸಿಕ್ಕಿರೋದು, ನಮ್ಗೆ ಯಾರಿಗೂ ಏನು ಗೊತ್ತಾಗ್ತಾ ಇರಲ್ಲ. ನಾವೆಲ್ಲ ಸತ್ತೋಗ್ಬಿಡ್ತಾ ಇದ್ರೆ 1000 years ಅಂತ ಏನೋ ಪ್ಲಾನ್ ಮಾಡಿ ನಾವೆಲ್ಲ ದಿಢೀರ್ ಅಂತ ಎದ್ದು ಬಂದಿದ್ರೆ ಏನಾಗಿರೋದು, ನಮ್ಗೆ ಆಶ್ಚರ್ಯ ಆಗಿರೋದು ಅಲ್ವರಾ.
ಏನೋ ಗೊತ್ತಿಲ್ದಿರೋದು ಅಲ್ವರ. ಸೊ ಏನಕ್ಕೆ ದೇವ್ರಿಗೆ ಮಾಡಿದ್ರು ಅಂತಂದ್ರೆ, ಕ್ರಿಸ್ತನ್ ರಾಜ್ಯದಲ್ಲಿ ಎದ್ದು ಬರ್ಬೇಕಾರೆ ಎಲ್ಲಾರು ದೇವ್ರ ಬಗ್ಗೆ ಏನ್ ಮಾಡ್ಬೇಕು, ಗೊತ್ತಾಗ್ಬೇಕು ಅಲ್ವರ. ಹೆಂಗ್ ಗೊತ್ತಾಗೋದು? ಸೊ ಡಿಫ್ರೆನ್ಸ್ ಇರ್ಬೇಕು, ಅದನ್ನ ಏನಂತಾರೆ ಐಡೆಂಟಿಫೈ ಮಾಡೋದಿಕ್ಕೆ. ಅದು ಮಾತಲ್ಲ, ಕ್ರಿಸ್ತನ್ ರಾಜ್ಯದಲ್ಲಿ ಯಾರೋ ಬಂದ್ಬಿಟ್ಟು ದೇವ್ರ ಬಗ್ಗೆ ಒಂದು ಮಾತು ಮಾತಾಡ್ಬಾರ್ದು ಅಂದ್ರ, ಅಯ್ಯೋ ದೇವ್ರೆ ನೀ ಎಲ್ಲ ಬರ್ಕೊಬಿಟ್ಟಿದ್ರೆ ನಾವೇನ್ ಮಾಡ್ತಾ ಇದ್ರಿ, ಮಾಡ್ಬಿಡ್ತಾ ಇದ್ರಲ್ವಾ ಅಲ್ವರ. ಅವಾಗ ಹೇಳ್ತಾರೆ, ಅಯ್ಯೋ ದೇವ್ರೆ ನಮ್ಗೊಂದು ಅವಕಾಶ ಕೊಟ್ಟಿದ್ರೆ ನಾವ್ ಮಾಡ್ತಾ ಇದ್ರಲ್ಲ ಅಂದ್ರೆ, ತಗೊಳಪ್ಪ ನೀನೊಂದು ಅವಕಾಶ. ಅದರ ನೆಪೋಲಿಯನ್ ಬೋನಪಾರ್ಟ್ ಬಂದು ಕೇಳ್ತಾನೆ, ಅದರ ಸೀಸರ್ ಬಂದು ಕೇಳ್ತಾನೆ, ನಾವೆಲ್ಲ ಆಳ್ವಿಕೆ ಮಾಡ್ತಾ ಇಲ್ಲ. ಅಲೆಕ್ಸಾಂಡರ್ ಬಂದು ಕೇಳ್ತಾನೆ, ದೇವ್ರ 5 ವರ್ಷದಲ್ಲಿ ಇಡೀ ವರ್ಲ್ಡ್ನ ಕಾನ್ಕರ್ ಮಾಡ್ಬಿಟ್ಟೆ, ನನಗೆ ಇನ್ನೊಂದು 10 ವರ್ಷ ಕೊಟ್ಟಿದ್ರೆ ತಗೊಳಪ್ಪ ನೀನೊಂದು 5 ವರ್ಷ ಮಾಡು ಅಂದ್ರು. ಅವಾಗೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಬಂದ್ರೆ ಏನ್ ಮಾಡ್ತಾರ ಅವರು? ಅಲೆಕ್ಸಾಂಡರ್ ಅವಾಗೆ ತಿಳ್ಕೊಂಬಿಟ್ಟ, ಕೈ ಆಚ ಕಡೆ ಹಾಕ್ಬಿಟ್ಟು, ಅಲ್ಲರ ನಂತರ ಏನೇ ತಗೊಂಡೈತಲ್ಲ ನೋಡ್ರಪ್ಪ ಅಂತ. ಅಲ್ವರ ಕ್ರಿಸ್ತನ್ ರಾಜ್ಯದ ಬರ್ಬೇಕಾದ್ರೆ ಏನ್ ಮಾಡ್ತಾನೆ, ಫುಲ್ ಜೋಶಿನ ಫುಲ್ ಖುಷಿಯಾಗಿದ್ದು ಬರ್ತಾನೆ, ನೋಡಪ್ಪ ಏನೋ ತಗೊಂಡಿದ್ರೆ ಬರ್ತಾ ಇದ್ದೀನಿ ವಾಪಸ್ಸು ಅಂತಲ್ರ. ಅವಾಗ ಯಾರೋ ದೇವ್ರ ಮೇಲೆ ಒಂದು ಫಿಂಗರ್ ಪಾಯಿಂಟ್ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಹ್ಯೂಮಿಲಿಟಿ ಇಸ್ ವೆರಿ ವೆರಿ ಗ್ರೇಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದು ಕ್ರಿಸ್ತನ ಜೀವಿತದಲ್ಲಿ ಏನ್ ಮಾಡ್ಬಿಟ್ರು, ಅದು ನೋಡ್ಸ್ಬಿಟ್ರು ಅಲ್ರ. ಆಮೇಲೆ ಯೇಸು ಕ್ರಿಸ್ತ ಬೆಳೆದಿದ್ದೆಲ್ಲಪ್ಪ ಅಂದ್ರೆ ನಜರೇತ್ ಅಂತ ಏನ್ರಿ ಊರು ಅಲ್ವರ. ಏನಕ್ಕೆ ನಜರೇತ್ ಅದಕ್ಕೆ ಹೇಳ್ತಾರಲ್ಲ, ಒಂದು ಪ್ರವಾದನೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನಜರೇತಿನ ಏನೋ ಒಳ್ಳೇದ್ ಬಂದಿತ್ತಾ ಅಂತ ಹೇಳ್ತಾರೆ ಬೈಬಲ್ ನ ವಾಕ್ಯ ಇದಲ್ವಾ. ಏನಕ್ಕೆ ಹಂಗೆ ಹೇಳ್ತಾರೆ ಅಂತಂದ್ರೆ, ನಜರೇತ್ ಬಂದ್ಬಿಟ್ಟು ಎಂತ ಜಾಗ ಅಂದ್ರೆ ಒಂದು ಸ್ಲಮ್ ಇರೋಂಥ ಜಾಗ ರೀ. ಏನು ಸ್ಲಮ್ ಅಂತಂದ್ರೆ, ಇವಾಗ ಸಾಮಾನ್ಯವಾಗಿ ಸ್ಲಮ್ ಅಲ್ಲಿ ಎಲ್ಲಿರ್ತಾರೆ ಗೊತ್ತಾ? ಎಲ್ಲಿರ್ತದೆ? ಮೋರಿ ಇರ್ತಾವೆ, ಈ ಮೋರಿ ನೀರಲ್ಲಿ ಇರ್ತಾರೆ, ಆ ಪಕ್ಕದಲ್ಲಿ ಏನಾಗಿರೋದು ಸ್ಲಮ್ಗಳು ಏನಾಗಿರೋದು ಇರೋದು ಅಲ್ರ. ಆ ಥರ ಒಂದು ಸ್ಥಳದಲ್ಲಿ ಯಾರು ಬೆಳೆದಿರೋದು? ಕ್ರಿಸ್ತನ್ ಬೆಳೆದಿರೋದು. ಅವ್ರ ಯೋಚನೆ ಮಾಡಿದ್ದೀನಿ, ಕ್ರಿಸ್ತನು ಎಷ್ಟು ದೀನಭಾವರಾಗಿದ್ರು. ಇವಾಗ ಯೇಸು ಕ್ರಿಸ್ತ ಭೂಲೋಕದ ಹುಟ್ಟಿದ್ರಲ್ವಾ, ಮರಿಯಲ್ ಗರ್ಭದಲ್ಲಿ ಹುಟ್ಟಿದ್ರು. ಆಮೇಲೆ ನ್ಯಾಯ ಪ್ರಮಾಣ ಕೆಡನೆ ಬದುಕಿದ್ರು. 12 ವರ್ಷದಲ್ಲಿ ಹೋಗಿ ಏನ್ ಮಾಡಿದ್ರು, ಆಲಯದಲ್ಲಿ ಏನ್ ಮಾಡ್ತಿದ್ರು, ಪ್ರವಾದಿಗಳ ಹತ್ರ ಅಲ್ಲಿರಂತ ಶಾಸ್ತ್ರಿಗಳ ಹತ್ರ ಡಿಸ್ಕಸ್ ಮಾಡಿದವರು. ಅದರ ಯೇಸು ಕ್ರಿಸ್ತ ಮೈಂಡ್ ಹೆಂಗಿತ್ತು ಅವ್ರಿಗೆ? ತಂದೆ ಸೃಷ್ಟಿ ಮಾಡಿದಾಗಿಂದ ತಂದೆ ಜೊತೆ ಇದ್ದಾಗಿದ್ದಂತ ಏನೆಲ್ಲ ನೋಡಿದ್ರು, ಏನೆಲ್ಲ ಮಾಡಿದ್ರು, ಇವೆಲ್ಲ ಅವ್ರ ಮೈಂಡಲ್ಲಿ ಇತ್ತೋ ಇಲ್ವಾ? ಇತ್ತು. ಡೆಫಿನೆಟ್ ಆಗಿ ಏನಾಗಿರ್ಬೇಕು, ಕ್ರಿಸ್ತನ್ಗೆ ಇದ್ದಿರ್ಬೇಕು. ಇಲ್ಲ ಅಂದ್ರೆ 12 ವರ್ಷದಲ್ಲಿ ಹೋಗ್ಬಿಟ್ಟು ಒಂದು ಆಲಯದಲ್ಲಿ ಶಾಸ್ತ್ರಿಗಳ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ರು? ಕರೆಕ್ಟಾ? ಹಂಗಾರೆ ಏನಾಗಿರ್ಬೇಕು, ಆ ಮೈಂಡ್ ಏನಾಗಿರ್ಬೇಕು ಇವಾಗ ಇದ್ದಿರ್ಬೇಕು. ಯಾವಾಗಾರ ಯೇಸು ಕ್ರಿಸ್ತು ಏನ್ರಿ ನೋಡ್ಸ್ಕೊಂಡಿದಾರ, ನಾನು ಚಂದ್ರನ ಸೃಷ್ಟಿ ಮಾಡಿದೆ, ನನ್ನ ನಕ್ಷತ್ರನ ಸೃಷ್ಟಿ ಮಾಡಿದೆ, ನಾನು ಅವನ್ ಸೃಷ್ಟಿ ಮಾಡಿದೆ, ಇವನ್ ಸೃಷ್ಟಿ ಮಾಡಿದೆ, ಮನುಷ್ಯನ ಸೃಷ್ಟಿ ಮಾಡ್ಬೇಕು ನಾ ಇದ್ದೇ ಗೊತ್ತಾ ಈಡೇನ್ ತೋಟದಲ್ಲಿ. ಅದರ ಭೂಮಿಗೆ ಅಸ್ಥಿ ಬಾರ ಹಾಕ್ಬೇಕಾರೆ ಇನ್ನೊಬ್ರು ಇದ್ರು, ನಂತರ ಉದಯ ಸೂಚಕ ನಕ್ಷತ್ರ, ನಾನು ದೇವ್ರ ಏಕೈಕ ಸೃಷ್ಟಿ, ಪ್ರಥಮ ಸೃಷ್ಟಿ ಅಂತ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ಇದೇ ಬೈಬಲ್ ಅಲ್ಲಿ. ಒಂದು ರೆಕಾರ್ಡ್ ಕೂಡ ಏನಾಗಿಲ್ಲ ಇಲ್ಲ. ಶಿಷ್ಯನ ಹತ್ರ ಕೂಡ ಅಷ್ಟೇ ಜಗಳ ಆಡ್ತಾ ಇರ್ಬೇಕ್ರಿ, ಯೇಸು ಕ್ರಿಸ್ತ ಏನ್ ಮಾತಾಡಿ ನೋಡ್ಸಿದ್ರು? ಕಾಲ್ ತೊಳೆದ್ರು, ಏಯ್ ಕುಲ್ರಲ್ಲಿ ಯಾಕೆ ಗೊತ್ತಾ ಗ್ರೇಟ್, ನೀವೆಲ್ಲ ಏನ್ ಜುಜ್ಬಿಗಳು, ನಾನು ಎಂತ ದೊಡ್ಡ ಗ್ರೇಟ್ ಗೊತ್ತಾ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಹೇಳಿದ್ರ? ಏನು ಹೇಳಕ್ ಹೋಗಿಲ್ಲ ಅದರ. ಸೊ ಅದ್ರ ಬಗ್ಗೆ ದಟ್ ಈಸ್ ಹ್ಯೂಮಿಲಿಟಿ ಅದರ. ಅದಕ್ಕೆ ಏನ್ರಿ, ತನ್ನತ್ತ ಎಷ್ಟೇ ಒಂದು ಪವರ್ ಇದ್ರು ಅದನ್ನ ನೋಡ್ಸ್ಕೊಂಡಿಲ್ಲ ನೋಡ್ರಿ ಅಂತೀನಿ, ಅದೇನ್ರಿ ಗ್ರೇಟ್ ಹ್ಯೂಮಿಲಿಟಿ. ಅದೇ ತಾಳ್ಮೆ ಅಂದ್ರೆ. ತಗ್ಗಿಸ್ಕೊಂಡು ನಡೆಯುವಂಥದ್ದು ಏನಪ್ಪಾ ಅಂದ್ರೆ, ತನ್ನಂತ ಇರೋಂಥ ಪವರ್ ಏನ್ ಮಾಡಕ್ ಹೋಗ್ಬಾರ್ದು, ತೋರ್ಸ್ಕೊಳಕ್ ಹೋಗ್ಬಾರ್ದು, ಎಕ್ಸಸೈಸ್ ಮಾಡಕ್ ಹೋಗ್ಬಾರ್ದು. ಅದರ ಯೇಸು ಕ್ರಿಸ್ತನ್ ಏನ್ ಮಾಡ್ರು, ಅದನ್ನ ಕಂಟ್ರೋಲ್ ಮಾಡಿದ್ರು. ಕೊನೆಗೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕೊಂಡೋಗಿ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತ ಕೇಸ್ನ ವಾದ ಮಾಡಕ್ ಆಗ್ತಾ ಇರಲ್ಲ. ಯಾವ ಲಾಯರು ಬೇಕಾಗಿಲ್ಲ. ಯೇಸು ಕ್ರಿಸ್ತ ಮಾತಾಡ್ಬಿಟ್ಟ ಅಂತಾರೆ ಎಲ್ಲಾರು ಬಾಯಿನ ಏನ್ ಮಾಡ್ಬೋಯ್ತು, ಮುಚ್ಚಿಸ್ಬೋದಾಗಿತ್ತು. ಅವ್ರು ಯೇಸು ಕ್ರಿಸ್ತ ಒಂದು ಮಾತೇನ್ ಮಾಡಿಲ್ಲ, ಅವ್ರು ಮಾತಾಡಿಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ದಟ್ ಈಸ್ ಹ್ಯೂಮಿಲಿಟಿ. ಯಾಕಂದ್ರೆ ದೇವ್ರ ಚಿತ್ತ ಏನಾಗಿತ್ತು ಅಂದ್ರೆ, ಅದು ದೇವ್ರ ಚಿತ್ತಕ್ಕೆ ಅವರು ಪ್ರಾಣನ ಒಪ್ಪಿಸ್ಕೊಡೋದು ಏನಾಗಿತ್ತು, ತುಂಬಾ ಇಂಪಾರ್ಟೆಂಟ್. ಯೇಸು ಕ್ರಿಸ್ತನ ಮಾತಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಕೇಸ್ ಗೆದ್ಬಿಟ್ಟಿರೋರು, ಯೇಸು ಕ್ರಿಸ್ತ ರಿಲೀಸ್ ಆಗಿರೋರು. ಅರೆ ದೇವ್ರ ಯೋಜನೆ ಟೈಮಿಂಗ್ಸ್ ಫುಲ್ಫಿಲ್ ಆಗಿರೋದಾ? ಅದರ ಇನ್ನು ಅತಿ ಶೀಘ್ರದಲ್ಲಿ ಸ್ವಲ್ಪ ಕ್ಷಣಗಳಲ್ಲಿ ಪಾಸ್ ಓವರ್ ಏನಾಗ್ತಾಯಿತ್ತು, ಶುರು ಆಗ್ತದೆ. ಅದ್ರೊಳಗಡೆ ಏನಾಗಬೇಕು, ಕ್ರಿಸ್ತನ ಕರೆಕ್ಟಾಗಿ ಶಿಲ್ವೆ ಮೇಲೆ ಆ ಟೈಮಿಗೆ ಕರೆಕ್ಟಾಗಿ ಏನಾಗಬೇಕು, ಏರ್ಬೇಕು. ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆ ಒಳಗಡೆ ಏನ್ ಬೇಕು, ಪ್ರಾಣನ ಬಿಡ್ಬೇಕು. ಎಲ್ಲಾ ಪ್ರವಾದನೆ ಮಾತುಗಳು ಏನಾಗಬೇಕಲ್ಲಿ ನೆರವೇರ್ಬೇಕು. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಮಾಡೋದ್ರೆ, ತಗ್ಗಿಸ್ಕೊಂಡು ಏನಪ್ಪಾ ಮಾಡೋದು, ದೇವ್ರಿಗೆ ಅಲ್ಲಿ ಒಪ್ಪಿಸ್ಕೊಡೋದು ನೋಡ್ತೀವಿ. ಅದನ್ನ ಆಮೇಲೆ ಯೇಸು ಕ್ರಿಸ್ತ ಕೂಡ ಏನ್ರಿ ಆ ಕಾಲದಲ್ಲಿ ನೋಡ್ತಿರೋಂಥ ತುಂಬಾ ಒಂದು ಸಿಂಪ್ಲಿಸಿಟಿ, ಹಮ್ಮಲ್ನೆಸ್ ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಒಂದು ಕಾಲ್ ತೊಳೆಯೋದು. ಅದರ ಆ ಕಾಲದಲ್ಲೆಲ್ಲ ಏನ್ರಿ ಕಾಲ್ ತೊಳೆಯೋದೆಲ್ಲ ಏನ್ರಿ ತುಂಬಾ ಕಷ್ಟವಾದಂತ ಕೆಲಸ. ಅಂದ್ರೆ ಯಾರೋ ಸ್ಟೀಜಿಯಾಗಿ ಹೋಗ್ಬಿಟ್ಟು ಒಬ್ಬರನ್ನ ಕಾಲ್ ತೊಳಿತಲ್ಲ, ಕಾಲ್ ತೊಳೆಯಕ್ ನೀರ್ ಏನ್ ಮಾಡೋರು, ಕೊಡೋರು ಅಲ್ವರ. ಆದ್ರೆ ಕಾಲ್ನ ತೊಳೆಯಂತ ಕೆಲಸ ಏನ್ರಿ ತುಂಬಾ ಏನೋ ಚೀಪ್ ಆಗಿರೋಂಥ ಕೆಲಸ. ಈ ಕಾಲದಲ್ಲಿ ಏನ್ರಿ ಯಾರ ಕಾಲ್ಗೆ ತೊಳೆಯಲ್ಬಿಟ್ಟು ಅವ್ರು ಕೊಂಡ ಹೋಯ್ತಾ ಶೂ ಆ ಕಡೆ ಬಂದ್ಬಿಡಿ. ಆ ಕಾಲದಲ್ಲಿ ಏನ್ರಿ ಕಾಲ್ ತೊಳೆ ಅಂದ್ರೆ ಅಂತ ಒಂದು ಇಂಪಾರ್ಟೆಂಟ್ ಆಗಿರೋ ಕೆಲಸ, ವೆರಿ ಸಿಂಪಲ್ ಕೆಲಸ. ಆಮೇಲೆ ತುಂಬಾ ಏನ್ರಿ ಒಂದು ಚೀಪ್ ಆಗಿರೋ ಕೆಲಸ. ಯಾರ ಕಾಲ್ ತೊಳೆ ಕೆಲಸ ಮಾಡ್ತಂದ್ರೆ, ಆದ್ರೆ ಯೇಸು ಕ್ರಿಸ್ತ ಏನಪ್ಪಾ ಮಾಡಿದ್ರು ಅಂತಂದ್ರೆ, ಅದನ್ನ ಎಲ್ಲಾ ಶಿಷ್ಯನಿಗೆ ಏನ್ ಮಾಡಿದ್ರು, ಅವರು ಮಾಡಿ ನೋಡ್ಸಿದ್ರು ಅಲ್ರ. ಆಮೇಲೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ರಿ, ನಿಮ್ಮಲ್ಲಿ ದೊಡ್ಡವನಾಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು, ಫಸ್ಟ್ ಸೇವಕನಾಗಿರ್ಬೇಕು ಅಲ್ರ. ಸೊ ಅದೇ ಮೇನ್ ಪ್ರೈಮರಿ ಏನ್ರಿ ಸಿಗ್ನಿಫಿಕೆನ್ಸ್. ಅದರ ದೊಡ್ಡವರಾಗಿರೋದು ಹೆಂಗಿರ್ ನೋಡ್ಸ್ಬೇಕು ಅಂದ್ರೆ, ನಮ್ಮ ಕ್ಯಾರೆಕ್ಟರ್ ಅಲ್ಲಿ ನಾವು ಮಾಡುವಂತ ಏನ್ರಿ ಕೆಲ್ಸಗಳಲ್ಲಿ ಏನಾಗಿರ್ಬೇಕು,
ಇರಬೇಕು ಅದರ. ಅದರಿಂದ ಏನಾಗಬೇಕು, ನಾವು ದೊಡ್ಡವರಾಗಿರ್ಬೇಕು ಹೊರತು ನಮ್ಮ ಒಂದೇನ್ರಿ ಆಟಿಟ್ಯೂಡ್ ಇಂದಲ್ಲ, ನಮ್ಮ ಒಂದು ಗರ್ವದಿಂದ ಅಲ್ಲ ಅಲ್ವರ. ಆಮೇಲೆ ಏನ್ರಿ ಯೇಸು ಕ್ರಿಸ್ತು ಕೂಡ ಎಕ್ಸಾಂಪಲ್ ಹೇಳಿದ್ರಲ್ಲ, ಏನ್ರಿ ಸಾಲ ಮನ್ನಾ ಮಾಡೋದು ಅಲ್ವರ. ಅಯ್ಯ, ಆ ದೊಡ್ಡ ಶ್ರೀಮಂತ ಸಾಲ ಮನ್ನಾ ಮಾಡೋಣ ಏನ್ರಿ, ಅವನಿಗೇನಿದೆ, ಒಳ್ಳೆ ಹಂಬಲ್ ಕ್ಯಾರೆಕ್ಟರ್ ಇದೆ ಅಲ್ವರ. ಯಾರ ಸಾಲ ಮನ್ನಾ ಮಾಡ್ತಾರ? ಏನ್ರಿ ಸಾಲ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಅಪ್ಪ ಬಡ್ಡಿ ಇಲ್ಲಾಂದ್ರೆ ಏನ್ ಮಾಡೋ, ಅಸ್ಲು ಕೊಟ್ಬಿಡು ಅಂತಂತಾರೆ ಅಲ್ವರ. ಇವ್ರು ಏನ್ ಮಾಡೋರೆ, ಅಸ್ಲು ಬಡ್ಡಿ ಎಲ್ಲ ಏನ್ ಮಾಡೋರೆ, ಮನ್ನಾ ಮಾಡೋರೆ ಅಲ್ವರ. ಸದ್ಯ ನೋಡ್ಬೇಕಾರೆ ಏನ್ರಿ ಅದೊಂದು ಹಂಬಲ್ ಕ್ಯಾರೆಕ್ಟರ್ ಅಲ್ವರ. ಆಮೇಲೆ ಬ್ರದರ್ ಎಕ್ಸಾಂಪಲ್ ಹೇಳ್ದಲ್ಲ, ಎಂತ ಒಂಟೆ, ಒಂಟೆ ಸೂಜಿಕರಣ ಹೋಗೋದು ಅದರ. ಒಂಟೆ ಏನ್ ಮಾಡ್ಬೇಕು, ಸೂಜಿಕರಣ ಹೋಗೋದಂದ್ರೆ ಒಂಟೆ ಏನ್ ಮಾಡ್ಬೇಕು, ಫಸ್ಟ್ ಮೊಣ್ಕಾಲ ಮುರಿಬೇಕು ಅದರ. ಶ್ರೀಮಂತನು ತಗ್ಗಿಸ್ಕೊಂಡು ದೇವ್ರಿಗೆ ಏನ್ ಮಾಡ್ಬೇಕು, ಎಲ್ಲವನ್ನ ಒಪ್ಪಿಸ್ಕೊಡ್ಬೇಕು ಅದರ. ಆ ಒಂದು ದೀನ ಭಾವ ಏನಾಗಿರ್ಬೇಕು, ನಮ್ಮಲ್ಲಿ ಇರಬೇಕು ಅದರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಒಂದು ಅನೇಕ ಒಂದು ಎಕ್ಸಾಂಪಲ್ಸ್ ಮುಖಾಂತರ ನಾವೇನ್ ಮಾಡೋಣಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಆದಷ್ಟು ತಗ್ಗಿಸ್ಕೊಂಡು ನಡೀತಿ ನಾವೇನ್ ಮಾಡೋಣ, ಪ್ರಯತ್ನ ಮಾಡೋಣ ಅಲ್ವರ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ಉಳ್ಳವರಾಗೋಣ.